ಸರಿ ಪ್ರಿಯರೇ, ಈ ವಾರಕ್ಕಾಗಿ ನಾವು ಆರಿಸಿಕೊಂಡಿರುವಂಥ ವಾಕ್ಯ ಭಾಗವನ್ನ ಈಗಾಗಲೇ ಸಹೋದರಿ ಓದಿದ್ದಾಳೆ. ನಾನೊಮ್ಮೆ ಓದುತ್ತೇನೆ ಪ್ರಿಯರೇ. ಪ್ರಕಟಣೆ ಪುಸ್ತಕದಲ್ಲಿ 20ನೇ ಅಧ್ಯಾಯದಲ್ಲಿ 4ನೇ ವಚನದಿಂದ ನಾವು ಆರಿಸಿಕೊಂಡಿದ್ದೇವೆ. ಈ ವಾರಕ್ಕಾಗಿ ನಾನು ಓದುತ್ತಾ ಇದ್ದೀನಿ 4ನೇ ವಚನದಿಂದ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 4ನೇ ವಚನ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊರಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಇವರು ಜೀವಿತರಾಗಿ ಇದ್ದು 1000 ವರ್ಷ ಕ್ರಿಸ್ತರೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುದ್ಧಾನ. ಪ್ರಥಮ ಪುನರುದ್ಧಾನದಲ್ಲಿ ಸೇರಿರೋರು ಧನ್ಯರು, ಪರಿಶುದ್ಧರು ಆಗಿದ್ದಾರೆ. ಇಂಥವರ ಮೇಲೆ 2ನೇ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳಿದರು. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಓದಿಕೊಂಡಿರುವಂತಹ ಈ ವಾಕ್ಯ ಭಾಗವು ಯೇಸು ಕ್ರಿಸ್ತನು ಈ ಭೂಲೋಕವನ್ನು 1000 ವರ್ಷ ಆಳುತ್ತಾರೆ. 1000 ವರ್ಷ ಈ ಭೂಲೋಕವನ್ನು ಯೇಸು ಕ್ರಿಸ್ತನು ಆಳುತ್ತಾರೆ. ಇದೇ ಭೂಮಿ, ನಾವಿರುವಂತ ಈ ಭೂಮಿನೇ. ಈ ಭೂಮಿ ಮೇಲಿದ್ದಂತ ಎಲ್ಲ ಪಟ್ಟಣಗಳು ಕೂಡ ಇರ್ತಾರೆ. ಈಗ ನಾವು ನೋಡ್ತಾ ಇದ್ದೀವಿ, ದಾಂಡೇಲಿ ಪಟ್ಟಣ ಇದೆ, ಹುಬ್ಳಿ ಇದೆ, ಚೆನ್ನೈ ಇದೆ, ಕಲ್ಕತ್ತಾ ಇದೆ, ಬಾಂಬೆ ಇದೆ, ಡಿಲ್ಲಿ ಇದೆ, ಅಮೆರಿಕ ಇದೆ, ರಷ್ಯಾ ಇದೆ. ಎಲ್ಲ ಸುಮಾರು 200 ದೇಶಗಳಿದ್ದಾವೆ ಈ ಭೂಲೋಕದಲ್ಲಿ. ಹೆಚ್ಚು ಕಡಿಮೆ 200 ದೇಶಗಳಿದ್ದಾವೆ. ಈ 200 ದೇಶಗಳನ್ನ ಯೇಸು ಸ್ವಾಮಿ 1000 ವರ್ಷಗಳು ಆಳುತ್ತಾರೆ. ಈ ವಾರದಲ್ಲಿ ನಾವು ಧ್ಯಾನ ಮಾಡುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಈ 1000 ವರ್ಷಗಳಲ್ಲಿ ಏನೇನಾಗ್ತದೆ, ಈ 1000 ವರ್ಷಗಳು ಯಾವಾಗ ಪ್ರಾರಂಭವಾಗ್ತವೆ, ಈ 1000 ವರ್ಷಗಳ ಯೇಸು ಸ್ವಾಮಿ ಈ ಭೂಲೋಕವನ್ನು ಆಳುತ್ತಿರುವಾಗ ನಾವೆಲ್ಲಿರ್ತೇವೆ, ಆ ಸಮಯದಲ್ಲಿ ನಾವೆಲ್ಲಿರ್ತೇವೆ ಅನ್ನುವಂಥ ವಿಷಯಗಳನ್ನ ನಾವು ಈ ಆದಿತ್ಯವಾರದಲ್ಲಿ ಧ್ಯಾನ ಮಾಡೋಣ. ಬೇರೆ ನಮಗೂ ಸಂಬಂಧ ಇದೆ. 1000 ವರ್ಷ ಯೇಸು ಕ್ರಿಸ್ತನು ಭೂಲೋಕವನ್ನು ಆಳುತ್ತಾನೆ ಅನ್ನುವಂಥದ್ದು ಬೈಬಲ್ ಹೇಳುತ್ತಿರುವಾಗ, ಆ 1000 ವರ್ಷಗಳ ಆಳ್ವಿಕೆಯಲ್ಲಿ ನಾವು ಕೂಡ ಇರ್ತೇವೆ. ಅದಕ್ಕಾಗಿ ನಾವು ತಿಳ್ಕೊಳ್ಬೇಕಾಗಿ, ಆವಾಗ ನಾವು ಕೂಡ ಇರ್ತೇವೆ. ಆದ್ದರಿಂದ ಅದರ ಬಗ್ಗೆ ನಾವು ಹೆಚ್ಚಾಗಿ ಧ್ಯಾನ ಮಾಡುತ್ತೇವೆ. ಆದ್ದರಿಂದ ಈ ವಾರದ ಒಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, 1000 ವರ್ಷದ ಕ್ರಿಸ್ತನ ಆಳ್ವಿಕೆ, ಕ್ರಿಸ್ತನ 1000 ವರ್ಷದ ಪರಿಪಾಲನೆ, 1000 ವರ್ಷದ ಕ್ರಿಸ್ತನ ಪರಿಪಾಲನೆ ಅಂತ ಹೇಳ್ಬೋದು. ಕ್ರಿಸ್ತನಲ್ಲಿ ಪ್ರೇರೆ, ಈ ಭೂಲೋಕದಲ್ಲಿ ಎಷ್ಟೋ ಮಂದಿ ಚಕ್ರವರ್ತಿಗಳು ಬಂದಿದ್ದರು. ಆದ್ರೆ 1000 ವರ್ಷ ಯಾರು ಆಳಲಿಲ್ಲ. ನೆಬೂಕದ್ನೆಚ್ಚರ ಅಂತ ರಾಜರು ಕೂಡ ಬಂದಿದ್ದು, ಇಡೀ ಭೂಲೋಕವನ್ನೆಲ್ಲ ದೇವರು ಅವನ ಕೈಗೆ ಒಪ್ಪಿಸಿದ್ದರು ನೆಬೂಕದ್ನೆಚ್ಚರನಿಗೆ. ಆದ್ರೆ 1000 ವರ್ಷ ಅವನು ಆಳಲಿಲ್ಲ, ಒಂದು 100 ವರ್ಷ ಕೂಡ ಆಳಲಿಲ್ಲ. ಆನಂತರ ಕೋರೇಶ್ ಎಂಬ ರಾಜ ಚಕ್ರವರ್ತಿ ಕೂಡ ಬಂದಿದ್ದು, ಅವನು ಕೂಡ ಭೂಲೋಕವನ್ನೆಲ್ಲ ಆಳಿದ್ದಾನೆ. ಆದ್ರೆ 1000 ವರ್ಷ ಅಲ್ಲ, 100 ವರ್ಷ ಕೂಡ ಆಳಲಿಲ್ಲ. ಈ ಕಡೆ ನಾವು ನೋಡಿದ್ರೆ ರೋಮ ಚಕ್ರವರ್ತಿ ಕೈಸರ ಅಂತ ಬಂದಿದ್ದ, ಅವನು ಕೂಡ ಭೂಲೋಕವನ್ನೆಲ್ಲ ಆಳಿದ್ದವನೇ. ಆದ್ರೆ 1000 ವರ್ಷ ಆಳಲಿಲ್ಲ. ಈ ಭೂಮಿಯ ಮೇಲೆ ಎಷ್ಟೋ ಮಂದಿ ಚಕ್ರವರ್ತಿಗಳು ಬಂದಿದ್ದರು, ಎಷ್ಟೋ ಮಂದಿ ಈ ಭೂಲೋಕವನ್ನೆಲ್ಲ ಆಳಿದ್ರು. ಆದ್ರೆ 1000 ವರ್ಷ ಆಳಿದವರು ಇಲ್ಲ, ಒಂದು 100 ವರ್ಷ ಕೂಡ ಆಳಿದವರಿಲ್ಲ. ಆದ್ರೆ ಯೇಸು ಸ್ವಾಮಿ 1000 ವರ್ಷ ಪ್ರೇರೆ ಈ ಭೂಲೋಕವನ್ನು ಪರಿಪಾಲನೆ ಮಾಡ್ತಾರೆ. ರಾರಾಜನಾಗಿ ಚಕ್ರವರ್ತಿ ಆಗಿರ್ತಾರೆ. ಚಕ್ರವರ್ತಿಯಾಗಿ ಎಲ್ಲಿ ಆತನ ಸಿಂಹಾಸನ ಇರ್ತದಪ್ಪ ಅಂತ ಹೇಳಿದ್ರೆ, ಯೆರೂಸಲೇಮಿನಲ್ಲಿ ಯೇಸು ಸ್ವಾಮಿ ಸಿಂಹಾಸನ ಇರ್ತದೆ. ಯೆರೂಸಲೇಮ್ ಇಸ್ರಾಯೇಲ್ ದೇಶಕ್ಕೆ ಅದು ರಾಜಧಾನಿ. ಈಗಲೂ ಇದೆ ಯೆರೂಸಲೇಮ್ ಪಟ್ಟಣ. ಎಷ್ಟೋ ಮಂದಿ ದಿನಾಲೂ ಆ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಿ ಅಲ್ಲಿ ನೋಡಬೇಕಾದಂತ ಒಳ್ಳೆ ಒಳ್ಳೆ ಸ್ಥಳಗಳನ್ನು ನೋಡಿ ಬರುತ್ತಾರೆ. ಈಗಲೂ ಕೂಡ ಯೆರೂಸಲೇಮ್ ಪಟ್ಟಣವಿದೆ. ಆ ಯೆರೂಸಲೇಮ್ ಪಟ್ಟಣದಲ್ಲಿ ಯೇಸು ಕ್ರಿಸ್ತನ ಸಿಂಹಾಸನವನ್ನು ಹಾಕೊಂಡು ಇಡೀ ಜಗತ್ತನ್ನೆಲ್ಲ, ಈ ಇಡೀ ಭೂಲೋಕವನ್ನೆಲ್ಲ ಆಳುತ್ತಾರೆ 1000 ವರ್ಷಗಳ ತನಕ. ಹಾಗಾದ್ರೆ ಕ್ರಿಸ್ತನ ಪ್ರಿಯರೇ, ಈ 1000 ವರ್ಷಗಳು ಯೇಸು ಸ್ವಾಮಿ ಭೂಲೋಕದಲ್ಲಿ ಆಳುತ್ತಿರುವಂತಹ ಸಮಯದಲ್ಲಿ ಯಾವ ರೀತಿ ಇರ್ತದಪ್ಪ ಈ ಭೂಲೋಕ ಅಂತ ಹೇಳಿದ್ರೆ ಪ್ರಿಯರೇ, ಆ 1000 ವರ್ಷಗಳಲ್ಲಿ ನೀತಿ ನ್ಯಾಯಗಳಿರ್ತಾರೆ.
ಯಾಕಂದ್ರೆ ಯೇಸು ಸ್ವಾಮಿ ರಾರಾಜನಾಗಿ ಪರಿಪಾಲನೆ ಮಾಡುತ್ತಾ ಇರ್ತಾರೆ. ಆದ್ರಿಂದ ಯೇಸು ಸ್ವಾಮಿ ಪರಿಪಾಲನೆಯಲ್ಲಿ ಅನೀತಿ ಅನ್ನೋದು ಇರುವುದಿಲ್ಲ, ಅನ್ಯಾಯ ಅನ್ನೋದು ಇರುವುದಿಲ್ಲ. ಯಾವುದೇ ಮೋಸಗಳಾಗಲಿ, ಯಾವುದೇ ತೊಂದರೆಗಳಾಗಲಿ, ಯಾವುದೇ ಕೊಲೆಗಳಾಗಲಿ ಇವು ಇರುವುದೇ ಇಲ್ಲ ಆ 1000 ವರ್ಷಗಳಲ್ಲಿ. ಬೈಬಲ್ನಲ್ಲಿ ಬರೆದಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಯೆಶಾಯ ಪುಸ್ತಕದಲ್ಲಿ 65ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಓದ್ತೀವಿ ಯಾರಾದ್ರೂ? ಯೆಶಾಯ ಪುಸ್ತಕ 65ನೇ ಅಧ್ಯಾಯ 20ನೇ ವಚನ. ಅಲ್ಲಿ ಏನು ಬರೆದಿದಪ್ಪ ಅಂತ ಹೇಳಿದ್ರೆ, 100 ವರ್ಷ ತನಕ ಆಯುಷು 100 ವರ್ಷದ ಮೇಲೆ ಇರ್ತದಂತೆ. ಯಾವನಾದ್ರೂ ಕಡಿಮೆ ಆಯುಷ್ಯ ಉಳ್ಳವನಿದ್ರೆ ಅವನು 100 ವರ್ಷ ಆಗ್ತದೆ. ಕಡಿಮೆ ಆಯುಷ್ಯ ಉಳ್ಳವನಿಗೆ 100 ವರ್ಷ ಇರ್ತಂತ. ಆ 1000 ವರ್ಷಗಳಲ್ಲಿ ಯೇಸು ಸ್ವಾಮಿ ಪರಿಪಾಲನೆ ಮಾಡುತ್ತಿರುವಂತ ಆ 1000 ವರ್ಷಗಳಲ್ಲಿ ಈ ಭೂಲೋಕದಲ್ಲಿದ್ದಂತ ಮನುಷ್ಯರಿಗೆ ಮರಣ ಬರುತ್ತಿದ್ರು ಕೂಡ 100 ವರ್ಷಗಳ ತನಕ ಅವನಿಗೆ ಆಯುಷ್ಯ ಇರ್ತದಂತೆ. ಅತಿ ಕಡಿಮೆ ಅಂದ್ರೆ 100 ವರ್ಷ, ಹೆಚ್ಚಂದ್ರೆ ಅದಕ್ಕೆ ಹೆಚ್ಚಿಗೆ ಹೋಗ್ತದೆ. ಓದ್ತಿರೋ ವಚನವನ್ನ ಯೆಶಾಯ ಪುಸ್ತಕದಲ್ಲಿ 65ನೇ ಅಧ್ಯಾಯದಲ್ಲಿ 20ನೇ ವಚನ. ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ ವಯಸ್ಸಾಗದೆ ಮುದುಕನಾದಾಗಲಿ ಅಲ್ಲಿ ಇರೋದಿಲ್ಲ. ಯುವಕನು 100 ವರ್ಷದೊಳಗೆ ಸಾಯನು. ಪಾಪಿಷ್ಠನಿಗೂ 100 ವರ್ಷದೊಳಗೆ ಶಾಪ ತಗಲದು. ಅಲ್ಲಿ ಬರೆದಿದ್ದ ಪ್ರೇರೆ 100 ವರ್ಷ ತನಕ, ಅತಿ ಕಡಿಮೆ ಆಯುಷ್ಯದವನು 100 ವರ್ಷ ತನಕ ಬದುಕುತ್ತಾನೆ. ಇವಾಗ ನಮ್ಗೆ ನಾವು ನೋಡುವಾಗ ಪ್ರೇರೆ ಭೂಲೋಕದಲ್ಲಿ 5 ವರ್ಷದ ಮಗು ಕೂಡ ಸತ್ತು ಹೋಗ್ತದೆ, 1 ತಿಂಗಳ ಮಗು ಕೂಡ ಸತ್ತು ಹೋಗ್ತದೆ, ಹುಟ್ಟಿದಂತ 1 ತಿಂಗಳ ಕೂಸು ಕೂಡ ಸತ್ತು ಹೋಗ್ತದೆ. ಆದ್ರೆ ಆ ದಿನಗಳಲ್ಲಿ ಆ 1000 ವರ್ಷಗಳಲ್ಲಿ ಯೇಸು ಕ್ರಿಸ್ತನ ಭೂಲೋಕವನ್ನ ಪರಿಪಾಲನೆ ಮಾಡುತ್ತಿರುವಂತಹ 1000 ವರ್ಷಗಳಲ್ಲಿ ಸಂಪೂರ್ಣ ಆಯುಷ್ಯ ಇರ್ತದೆ. 100 ವರ್ಷಗಳ ತನಕ ಬದುಕ್ತಾರೆ. ಎಂತ ಪಾಪಿಷ್ಠಿಯವರು ಕೂಡ 100 ವರ್ಷಗಳ ತನಕ ಬದುಕ್ತಾರೆ. ಪಾಪಿಷ್ಠದವರಂತೂ ಇರುವುದಿಲ್ಲ, ಯಾಕಂದ್ರೆ ಆ ಕಾಲದಲ್ಲಿ ನೀತಿ ನ್ಯಾಯಗಳಿಂದ ಯೇಸು ಸ್ವಾಮಿ ಪರಿಪಾಲನೆ ಮಾಡುತ್ತಾ ಇರೋದ್ರಿಂದ ಆ ಯೇಸು ಸ್ವಾಮಿ ಕೈ ಕೆಳಗಿರುವಂತ ಅಧಿಕಾರಿಗಳು ಕೂಡ, ಆ ಪ್ರತಿನಿಧಿಗಳು ಕೂಡ, ಆ ದೇಶಾಧಿಪತಿಗಳು ಕೂಡ, ಅವರು ಕೂಡ ನೀತಿ ನ್ಯಾಯಗಳಿಂದಲೇ ಪರಿಪಾಲನೆ ಮಾಡ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿ ಭಕ್ತರೇ ಈ ಭೂಲೋಕವನ್ನೆಲ್ಲ ಆ ದಿನಗಳಲ್ಲಿ ಯೇಸು ಸ್ವಾಮಿ ಜೊತೆಯಲ್ಲಿ ಪರಿಪಾಲನೆ ನಡೆಸುವ. ಯೇಸು ಸ್ವಾಮಿ ಯೆರೂಸಲೇಮಿನಲ್ಲಿ ಕೂತ್ಕೊಂಡು ಇಡೀ ಜಗತ್ತನ್ನೆಲ್ಲ ಪರಿಪಾಲನೆ ಮಾಡುತ್ತಾನೆ. ಆದ್ರೆ ಯೇಸು ಸ್ವಾಮಿ ಭಕ್ತರಲ್ಲಿ ಅನೇಕ ಮಂದಿ ಭಕ್ತರಿದ್ದಾರೆ, ಸಾವಿರಾರು ಮಂದಿ ಇದ್ದಾರೆ, ಲಕ್ಷಗಟ್ಟಲೆ ಭಕ್ತರಿದ್ದಾರೆ. ಈ ಲಕ್ಷಗಟ್ಟಲೆ ಭಕ್ತರಿಗೆ ಈ ಭೂಲೋಕವನ್ನು ಯೇಸು ಸ್ವಾಮಿ ಹಂಚಿಕೊಟ್ಟು ಒಬ್ಬೊಬ್ಬರಿಗೆ ಒಂದು ದೇಶವನ್ನ, ಅಥವಾ ಒಂದು ಸ್ಟೇಟ್ ಅನ್ನ, ಅಥವಾ ಒಂದು ಡಿಸ್ಟ್ರಿಕ್ಟ್ ಅನ್ನ, ಅಥವಾ ಒಂದು ತಾಲೂಕವನ್ನ, ಅಥವಾ ಒಂದು ಪಟ್ಟಣವನ್ನ ಕೊಟ್ಟು ಬಿಡ್ತಾರೆ. ಇಲ್ಲಿ ನೀನು ಆಳ್ವಿಕೆ ನಡೆಸಪ್ಪ, ಈ ಪಟ್ಟಣ ನಿನ್ನ ಅಧಿಕಾರದಲ್ಲಿರ್ತದೆ, ಈ ತಾಲೂಕ ನಿನ್ನ ಅಧಿಕಾರದಲ್ಲಿರ್ತದೆ, ಈ ಜಿಲ್ಲಾ ನಿನ್ನ ಅಧಿಕಾರದಲ್ಲಿರ್ತದೆ, ಈ ಸ್ಟೇಟ್ ನಿನ್ನ ಅಧಿಕಾರದಲ್ಲಿರ್ತದೆ, ಅಥವಾ ಈ ದೇಶ ನಿನ್ನ ಅಧಿಕಾರದಲ್ಲಿರ್ತದೆ ಅಂತೇಳಿ ಯೇಸು ಸ್ವಾಮಿ ಭಕ್ತರಿಗೆ ಈ ಭೂಲೋಕವನ್ನು ಹಂಚಿಕೊಡುತ್ತಾರೆ. 1000 ವರ್ಷ ತನಕ ಅವರು ಈ ಭೂಲೋಕವನ್ನು ಆಳುತ್ತಾ ಇರ್ತಾರೆ. ನಾನು ಕೇಳಬಹುದು, ಏನ್ ಭಾಷೆ ಹಾಗಾದ್ರೆ 1000 ವರ್ಷ ತನಕ ಬದುಕ್ತಾರ ಒಬ್ಬ ವ್ಯಕ್ತಿ? ನೀವು ಹೇಳುತ್ತಾ ಇದ್ರಿ 1000 ವರ್ಷ ತನಕ ಯೇಸು ಸ್ವಾಮಿ ಜೊತೆಯಲ್ಲಿ ಅವರು ಭೂಲೋಕವನ್ನು ಆಳುತ್ತಾರೆ ಅಂತ ನೀವು ಹೇಳುತ್ತಾ ಇದ್ರಿ. ಒಬ್ಬ ಮನುಷ್ಯನು 1000 ವರ್ಷ ಬದುಕಲಿಕ್ಕೆ ಆಗ್ತದ ಅಂತ ನೀವು ನನಗೆ ಹೇಳ್ಬೋದು ಪ್ರೇರೆ. ಆ 1000 ವರ್ಷಗಳಲ್ಲಿ ಪ್ರೇರೆ ಮರಣ ಇವರಿಗೆ ಇರುವುದಿಲ್ಲ, ಯೇಸು ಸ್ವಾಮಿ ಭಕ್ತರಿಗೆ ಮರಣ ಇರುವುದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಪುನರುದ್ಧಾನ ಶರೀರದಲ್ಲಿ ಇರ್ತಾರೆ, ಮಹಿಮಾ ಶರೀರಗಳನ್ನ ಹೊಂದಿಕೊಂಡಿರ್ತಾರೆ. ಯೇಸು ಸ್ವಾಮಿ ಸ್ವರ್ಗಲೋಕದಿಂದ ಬರುವಾಗ ಆ ಪರದೇಶದಲ್ಲಿದ್ದಂತ ಈ ಭಕ್ತರೆಲ್ಲರನ್ನು ಕರ್ಕೊಂಡ್ ಬರ್ತಾರೆ. ಈಗ ಇದ್ದಾರೆ, ಪರದೇಶದಲ್ಲಿದ್ದಾರೆ, ಭಕ್ತರೆಲ್ಲ ಇದ್ದಾರೆ. ಈ ಭೂಲೋಕದಲ್ಲಿ ಎಷ್ಟು ಮಂದಿ ಯೇಸು ಸ್ವಾಮಿಯ ಭಕ್ತಿಯಲ್ಲಿ ಬದುಕಿ ಈ ಭೂಲೋಕ ಯಾತ್ರೆ ಮುಗಿಸಿದ್ದಾರೋ ಅವರೆಲ್ಲರಲ್ಲಿದ್ದಾರೆ, ಪರದೇಶದಲ್ಲಿದ್ದಾರೆ. ಈ ಪರದೇಶ ಅನ್ನೋದು ಕೂಡ ಒಂದು ಲೋಕ, ಈ ಪರಲೋಕದಲ್ಲಿ ಅದೊಂದು ಭಾಗ. ಆದ್ರೆ ಅಲ್ಲಿ ಆತ್ಮಗಳು ಮಾತ್ರ ಇರ್ತಾರೆ, ಅಲ್ಲಿ ದೇಹಗಳಿದ್ದಂತ ವ್ಯಕ್ತಿಗಳು ಇರುವುದಿಲ್ಲ, ಬರೀ ಆತ್ಮಗಳಷ್ಟೇ ಇರ್ತಾರೆ. ಅಲ್ಲಿ ಕೋಟಿಗಟ್ಟಲಿದ್ದಾರೆ ಬೇರೆ. ಈ ಅಬ್ರಹಾಮನಾಗಲಿ, ಇಸ್ಸಾಕನಾಗಲಿ, ಯಾಕೋಬನಾಗಲಿ, ದಾವಿದನಾಗಲಿ, ಸಂಸೋರನಾಗಲಿ, ಈ ಭಕ್ತರೆಲ್ಲರೂ ಕೂಡ, ಈ ಸಮುವೇಲನಾಗಲಿ, ದಾನಿಯೇಲನಾಗಲಿ, ಇವರೆಲ್ಲರೂ ಆ ಪರದೇಶದಲ್ಲಿದ್ದಾರೆ, ಅವರ ಆತ್ಮಗಳಲ್ಲಿದ್ದಾರೆ. ಯೇಸು ಸ್ವಾಮಿ 2ನೇ ಬಾರಿ ಭೂಮಿ ಮೇಲೆ ಬರುವಾಗ ಆತ್ಮಗಳನ್ನೆಲ್ಲ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರುತ್ತಿರುವಾಗ ಅವ್ರಿಗೆ ಪುನರುದ್ಧಾನ ದೇಹಗಳು ಬರುತ್ತವೆ. ಈ ಪುನರುದ್ಧಾನ ದೇಹ ಹೇಗಿರ್ತದೆ ಅಂತ ನೀವು ನಾನು ಕೇಳಬಹುದು ಪ್ರಿಯರೇ. ಆ ಪುನರುದ್ಧಾನ ದೇಹ ಅಂದ್ರು ಮಹಿಮಾ ಶರೀರ ಅಂದ್ರು ಎರಡು ಒಂದೇ. ಆ ಶರೀರಗಳು, ಆ ಪರದೇಶದಲ್ಲಿದ್ದಂತ ಆತ್ಮಗಳು ಭೂಮಿ ಮೇಲೆ ಬರುತ್ತಿರುವಾಗ ಒಂದೇ ಕ್ಷಣದಲ್ಲಿ ಅವರಿಗೆ ಅಂತ ಶರೀರ ಬಂದು ಬಿಡ್ತದೆ, ಪುನರುದ್ಧಾನ ಶರೀರ ಬಂದ್ಬಿಡ್ತದೆ.
ಅದ್ಭುತವಾದಂಥ ಶರೀರಗಳು ಒಂದು ಕ್ಷಣದಲ್ಲೇ ಆ ಶರೀರ ಸಿಕ್ಕಿಬಿಡ್ತದೆ. ಅದು ದೇವರ ಒಂದು ಆಶೀರ್ವಾದದಿಂದ ಅದು ಸಿಗ್ತದೆ ಪ್ರಿಯರೇ. ಆ ಪುನರುತ್ಥಾನ ಶರೀರ ಎಂತದಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸಾವಿಲ್ಲ. ಯುಗಾಂತರಗಳಲ್ಲಿ ಕೂಡ ಆ ಶರೀರ ಜೀವಂತವಾಗಿರ್ತದೆ. ಈ ಶರೀರಕ್ಕೆ ಸಾವಿದೆ, ಮರಣ ಇದೆ. ಆದ್ರೆ ಪುನರುತ್ಥಾನ ಶರೀರಕ್ಕೆ ಮರಣ ಇಲ್ಲ ಪ್ರಿಯರೇ. ಆ ಪುನರುತ್ಥಾನ ಶರೀರದಲ್ಲಿ ಪಾಪ ಸ್ವಭಾವ ಇರುತ್ತಿಲ್ಲ. ಈ ಶರೀರದಲ್ಲಿ ಪಾಪ ಸ್ವಭಾವ ಇರ್ತದೆ. ನಾವು ಈ ಭೂಲೋಕದಲ್ಲಿ ಇರುವವರು ಕೂಡ ಈ ಭೂಲೋಕದಲ್ಲಿ ನಮ್ಮ ಜೀವನ ಯಾತ್ರೆ ಮುಗಿಸೋ ತನಕ ಈ ಶರೀರದಲ್ಲಿ ಪಾಪ ಸ್ವಭಾವ ಇರ್ತದೆ. ಆ ಪಾಪ ಸ್ವಭಾವ ಇರೋದ್ರಿಂದಲೇ ಮನುಷ್ಯರು ಪಾಪ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಪುನರುತ್ಥಾನ ದೇಹ ಬಂದಾಗ ಆ ಪುನರುತ್ಥಾನ ದೇಹದಲ್ಲಿ ಪಾಪ ಸ್ವಭಾವ ಇರುತ್ತಿಲ್ಲ, ಪಾಪ ಸ್ವಭಾವ ಇರುತ್ತಲ್ಲ. ಅದಕ್ಕಾಗಿ ಆ ಪುನರುತ್ಥಾನ ದೇಹದಲ್ಲಿದ್ದವರು ಪಾಪ ಮಾಡ್ತಾರೆ. ಆ 1000 ವರ್ಷ ಕಾಲದಲ್ಲಿ ಪ್ರೇರೆ ಈ ಭೂಲೋಕದಲ್ಲಿ ನೀತಿ ನ್ಯಾಯ ತುಂಬಿರ್ತಾರೆ. ಯಾವ ರೀತಿ ಲೋಕ ಆ ದಿನಗಳಲ್ಲಿ ಇರ್ತದಪ್ಪ ಅಂತ ಹೇಳಿದ್ರೆ, ಆದಿ ಕಾಲದಲ್ಲಿ ಆದಾಮನ ಕಾಲದಲ್ಲಿ ಅವರು ಪಾಪ ಮಾಡುವುದಕ್ಕಿಂತ ಮುಂಚೆ ಯಾವ ರೀತಿ ಭೂಲೋಕ ಇತ್ತು, ಸಂತೋಷದಿಂದ ಆನಂದದಿಂದ ತುಂಬಿತ್ತು, ಆ ರೀತಿ ಇರ್ತದೆ. ಆ 1000 ವರ್ಷಗಳ ಕಾಲ ಈ ಭೂಲೋಕ ಆ ರೀತಿ ಸುಂದರವಾಗಿರ್ತದೆ. ಲೋಕ ಈ ರೀತಿ ಯಾಕಪ್ಪ ಕೆಟ್ಟೋಗಿದೆ ಅಂತ ಹೇಳಿದ್ರೆ ಪಾಪದಿಂದ ಕೆಟ್ಟೋಗಿದೆ. ಪಾಪದ ಕಾರಣದಿಂದಲೇ ಈ ಲೋಕದಲ್ಲಿ ಈ ರೀತಿ ಅಂದ ಚಂದಗಳೆಲ್ಲ ಹೋಗ್ಬಿಟ್ಟಿದ್ದಾರೆ. ಈ ಕಾಯಿಲೆಗಳು, ಈ ಅನ್ಯಾಯಗಳು, ಈ ಮೋಸಗಳು, ಈ ಅಕ್ರಮಗಳು ಇವೆಲ್ಲ ಬಂದಿದ್ದು ಪಾಪದ ಕಾರಣದಿಂದ ಬಂದಿದ್ದಾರೆ. ಪಾಪನೇ ಇಲ್ಲದಿದ್ರೆ ಎಷ್ಟೋ ಸುಂದರವಾಗಿ ತಯಾರಾಗ್ತದೆ ಲೋಕ. ಆದ್ದರಿಂದ ಕ್ರಿಸ್ತ ಪ್ರಿಯರೇ, ಆ 1000 ವರ್ಷಗಳು ಯೇಸು ಸ್ವಾಮಿ ಭೂಲೋಕವನ್ನು ಆಳುತ್ತಿರುವಂತಹ ಸಮಯದಲ್ಲಿ ಯೇಸು ಸ್ವಾಮಿ ಜೊತೆಯಲ್ಲಿ ಈ ಭೂಲೋಕವನ್ನು ಆಳುವವರು ಯಾರಪ್ಪ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಭಕ್ತ. ಈ ಭೂಮಿ ಹುಟ್ಟಿದ ಮೊದಲುಗೊಂಡು ಎಷ್ಟು ಮಂದಿ ದೇವರ ಭಕ್ತರಾಗಿದ್ದಾರೋ, ಎಷ್ಟು ಮಂದಿ ಕ್ರಿಸ್ತರ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದಾರೋ ಅವರೆಲ್ಲರೂ ಕ್ರಿಸ್ತನೊಂದಿಗೆ ಪರಿಪಾಲನೆ ನಡೆಸ್ತಾರೆ. ಗವರ್ನಮೆಂಟ್ ಇರ್ತದೆ, ಯೇಸು ಸ್ವಾಮಿ ಗವರ್ನಮೆಂಟ್. ಯೆರೂಸಲೇಮಿನಲ್ಲಿ ಯಾಕೆಪ್ಪ ಯೇಸು ಸ್ವಾಮಿ ಯೆರೂಸಲೇಮಿನಲ್ಲೇ ಕೂತ್ಕೊಂಡು ಯಾಕೆ ಪರಿಪಾಲನೆ ನಡೆಸುತ್ತಾನೆ? ಈ ಭೂಲೋಕದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಪಟ್ಟಣಗಳಿದ್ದಾವೆ, ಒಳ್ಳೆ ಒಳ್ಳೆ ಸಿಟಿಗಳಿದ್ದಾವೆ, ಒಳ್ಳೆ ದೇಶಗಳಿದ್ದಾವೆ, ಅಭಿವೃದ್ಧಿ ಆಗಿರುವಂತಹ ದೇಶಗಳಿದ್ದಾವೆ. ಆ ದೇಶಗಳಲ್ಲಿ ಕೂತ್ಕೊಳ್ಳದೆ ಯೆರೂಸಲೇಮಿನಲ್ಲೇ ಯಾಕೆ ಕೂತ್ಕೊಳ್ತಾನೆ ಯೇಸು ಸ್ವಾಮಿ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಆ ಯೆರೂಸಲೇಮಿನಲ್ಲೇ ಯಾಕೆ ಕೂತ್ಕೊಳ್ತಾನೆ ಅಂತ ಹೇಳಿದ್ರೆ ಆ ಯೆರೂಸಲೇಮನ್ನು ಕಟ್ಟಿಸಿದ್ದು ಯೇಸು ಸ್ವಾಮಿನೇ. ಆ ಯೆರೂಸಲೇಮನ್ನು ಕಟ್ಟಿಸಿದ್ದು ಯೇಸು ಸ್ವಾಮಿ. ಯಾವಾಗ ಕಟ್ಟಿಸಿದ ಅಂತ ಹೇಳಿದ್ರೆ ಆವಾಗ ಯೆರೂಸಲೇಮನ್ನು ಕಟ್ಟಿಸಿದಾಗ ಯೇಸು ಸ್ವಾಮಿ ಆಗಿರ್ಲಿಲ್ಲ, ಯೇಸು ಸ್ವಾಮಿ ಅನ್ನುವಂತ ಹೆಸರು ಇರ್ಲಿಲ್ಲ. ಆವಾಗ ಮೆಲ್ಕಿಸೆದಕನಂತ ಯೇಸು ಸ್ವಾಮಿ ಹೆಸರು. ಮೆಲ್ಕಿಸೆದಕನಾಗಿ ಕ್ರಿಸ್ತ ಪೂರ್ವ ಅಬ್ರಹಾಮನ ಕಾಲದಲ್ಲಿ ಕ್ರಿಸ್ತ ಪೂರ್ವ 2000 ವರ್ಷಗಳ ಹಿಂದೆ ಈ ಯೇಸು ಸ್ವಾಮಿ ತಾತ್ಕಾಲಿಕವಾಗಿ ಭೂಮಿ ಮೇಲೆ ಬಂದಿದ್ದಾರೆ. ಮೆಲ್ಕಿಸೆದಕ್ ಅನ್ನುವಂತ ಹೆಸರಿನಲ್ಲಿ ಭೂಮಿ ಮೇಲೆ ಬಂದಿದ್ದಾನೆ. ಈ ಯೆರೂಸಲೇಮ್ ಪಟ್ಟಣವನ್ನು ಕಟ್ಟಿಸಿದ್ದು ಯೇಸು ಸ್ವಾಮಿನೇ. ಆಗಿನ ಕಾಲದಲ್ಲಿ ಅದರ ಹೆಸರು ಏನಿತ್ತಪ್ಪ ಅಂತ ಹೇಳಿದ್ರೆ ಶಾಲೇಮ್ ಅಂತ. ಅದಕ್ಕೆ ಇಬ್ರಿ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಶಾಲೇಮ್ ರಾಜ. ಈ ಯೇಸು ಸ್ವಾಮಿ ಆ ದಿನಗಳಲ್ಲಿ ಮೆಲ್ಕಿಸೆದಕ್ ಅನ್ನುವಂತ ಹೆಸರಿನಲ್ಲಿದ್ದು ಆ ಶಾಲೇಮ್ ಪಟ್ಟಣವನ್ನ ಪರಿಪಾಲನೆ ಮಾಡಿದ್ದಾನೆ. ಪರಿಪಾಲನೆ ಮಾಡಿ ಆ ಶಾಲೇಮ್ ಪಟ್ಟಣಕ್ಕೆ ರಾಜನಾಗಿದ್ದಾನೆ. ಆದ್ದರಿಂದ ಆ ಪಟ್ಟಣವನ್ನು ದೇವರು ಆರಿಸಿಕೊಂಡಿದ್ದಾರೆ. ಈ ಭೂಲೋಕದಲ್ಲಿದ್ದಂತ ಎಲ್ಲ ಪಟ್ಟಣಗಳಿಗಿಂತ ಯೆರೂಸಲೇಮ್ ಪಟ್ಟಣವನ್ನು ದೇವರು ಆರಿಸಿಕೊಂಡಿದ್ದಾರೆ. ಅದಕ್ಕಾಗಿ ಅದೇ ಪಟ್ಟಣದಲ್ಲಿ ಮತ್ತು ಯೇಸು ಸ್ವಾಮಿ ಕುಳಿತುಕೊಂಡು ಇಡೀ ಜಗತ್ತನ್ನೆಲ್ಲ ಪರಿಪಾಲನೆ ಮಾಡ್ತಾರೆ. ಹಾಗಾದ್ರೆ ಕ್ರಿಸ್ತ ಪ್ರಿಯರೇ, ಈ ಮಧ್ಯಾಹ್ನದ ವೇಳೆ ನಾವು ಧ್ಯಾನ ಮಾಡುವುದೇನಪ್ಪ ಅಂತ ಹೇಳಿದ್ರೆ ಎಂಥವ್ರು ಯೇಸು ಸ್ವಾಮಿ ಜೊತೆಯಲ್ಲಿ ಪರಿಪಾಲನೆ ನಡೆಸ್ತಾರೆ. ನೀವು ನಾನು ಕೇಳ್ಬೋದು, ಏನ್ರಿ ಭಾಷೆ ಅಲ್ಲಿ ಬಂದಿದೆಯಾ, ತಲೆ ಹೊಯಿಸ್ಕೊಂಡವ್ರು ಮಾತ್ರ ಅಂತ ಬಂದಿದೆಯಲ್ಲ ಅಂತ ನಾನು ಕೇಳ್ಬೋದು. ಅಂದ್ರೆ ಯಾರು ಹತಸಾಕ್ಷಿಗಳಾಗಿದ್ದಾರೋ ಅವರು ಮಾತ್ರ ಯೇಸು ಸ್ವಾಮಿ ಜೊತೆಯಲ್ಲಿ ಪರಿಪಾಲನೆ ನಡೆಸ್ತಾರೆ ಅಂತ ನಾನು ಕೇಳ್ಬೋದು. ಕ್ರಿಸ್ತರಲ್ಲಿ ಪ್ರಿಯರೇ, ಅಲ್ಲಿ ನಾವು ನೋಡಿದ್ರೆ ಪ್ರಿಯರೇ, ಹತಸಾಕ್ಷಿಗಳಾಗಿದ್ದವರು ಅಷ್ಟೇ ಅಲ್ಲ, ಯೇಸು ಸ್ವಾಮಿ ವಾಕ್ಯಕ್ಕಾಗಿ ಕಷ್ಟಪಟ್ಟಿದ್ದವರು ಕೂಡ ಇದ್ದಾರೆ. ಯೇಸು ಸ್ವಾಮಿಯ ಸಾಕ್ಷಿಯನ್ನು ಹೇಳಿದವರು ಕೂಡ ಅದರೊಳಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ಕ್ರಿಸ್ತ ವಿರೋಧ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿ ಜಗತ್ತನ್ನೆಲ್ಲ ಬಲವಂತದಿಂದ ವಿಗ್ರಹಾರಾಧನೆಗೆ ಒತ್ತಾಯಪಡಿಸ್ತಾರೆ. ಅವರ ಒತ್ತಾಯಕ್ಕೆ ವಿಧೇಯರಾಗದೆ ದೇವರ ಮೇಲೆ ನಂಬಿಕಸ್ಥರಾಗಿದ್ದಂಥವ್ರು ಕೂಡ ಇರ್ತಾರೆ. ಅವರು ಕೂಡ ಕ್ರಿಸ್ತನೊಂದಿಗೆ ರಾಜ್ಯ ಪರಿಪಾಲನೆ ಮಾಡ್ತಾರೆ. ಅಂದರೆ ಅನೇಕ ಗ್ರೂಪ್ಗಳಿದ್ದಾರೆ. ಬರೀ ಹತಸಾಕ್ಷಿಗಳಾಗಿದ್ದವರು ಅಷ್ಟೇ ಅಲ್ಲ, ಸ್ವಲ್ಪ ಸೇವೆ ಮಾಡಿದವರು ಕೂಡ ಈ ಭೂಲೋಕದಲ್ಲಿ ಯೇಸು ಸ್ವಾಮಿ ಸೇವೆ ಸ್ವಲ್ಪ ಮಾಡಿದವರು ಕೂಡ
ಆ ದಿನಗಳ ಆ 1000 ವರ್ಷಗಳಲ್ಲಿ ಯೇಸು ಸ್ವಾಮಿ ಜೊತೆಲಿ ರಾಜ್ಯವನ್ನು ಆಳುತ್ತಾರೆ. ಕೆಲವು ಮಂದಿ ಹೆಚ್ಚು ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವಾಗ ವಾರಕ್ಕೊಮ್ಮೆ ದೇವಾಲಯಕ್ಕೆ ಬಂದು ಏನೋ ತನಗಾದಂತ ಕೆಲಸ ಮಾಡಿ ದೇವರಿಗೆ ಕಾಣಿಕೆಗಳನ್ನು ಕೊಟ್ಟು ಹೋಗ್ಬಿಡ್ತಾರೆ. ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಕೂಡ ಯೇಸು ಸ್ವಾಮಿಗೋಸ್ಕರ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದವರು ಕೂಡ ಆ 1000 ವರ್ಷಗಳಲ್ಲಿ ಆಳ್ವಿಕೆ ನಡೆಸ್ತಾರೆ. ಅವರು ಕೂಡ ಒಂದು ಅಧಿಕಾರ ಕೊಡ್ತಾರೆ ಯೇಸು ಸ್ವಾಮಿ. ಇದು ಕೇಳಿ ಲೋಕನ ಸುವಾರ್ತೆಯಲ್ಲಿ ಬರ್ತದೆ. ಓದ್ತೀರಾ? ಲೋಕನ ಬರೆದಿರುವ ಸುವಾರ್ತೆ 19ನೇ ಅಧ್ಯಾಯ 17ನೇ ವಚನವನ್ನು ಯಾರಾದ್ರೂ ಓದ್ರಿ. ಲೋಕನ ಬರೆದಿರುವ ಸುವಾರ್ತೆ 19ನೇ ಅಧ್ಯಾಯ 17ನೇ ವಚನ ಯಾರಾದ್ರೂ ಬರೋದು? ಅವನಿಗೆ, ಬಲ, ನೀನು ಒಳ್ಳೆ ಆಳು, ನೀನು ಬಹು ಸ್ವಲ್ಪವಾದದ್ರಲ್ಲಿ ನಂಬಿಕೆಯುಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರು ಎಂದು ಹೇಳಿದನು. ಎರಡನೆಯವನು ಬಂದು, ದೊರೆ, ನೀನು ಕೊಟ್ಟ ಮೊಹರಿಯಿಂದ 5 ಮೊಹರಿಗಳು ದೊರಕಿದವು ಅನ್ನಲು ಅವನು ಅವನಿಗೆ, ನೀನು ಸಹ 5 ಗ್ರಾಮಗಳ ಮೇಲಿರು ಎಂದು ಹೇಳಿದನು. ಕ್ರಿಸ್ತನಲ್ಲಿ ಬೇರೆ ಇಲ್ಲಿ ನಾವು ನೋಡುವುದಾದ್ರೆ, ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬಂದಾಗ ಈ ಭೂಲೋಕಕ್ಕೆಲ್ಲ ಚಕ್ರವರ್ತಿಯಾಗಿ ಭೂಲೋಕವನ್ನು ಪರಿಪಾಲನೆ ಮಾಡುತ್ತಿರುವಾಗ ಕೆಲವು ಮಂದಿಯನ್ನ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಇನ್ನು ಕೆಲವು ಮಂದಿಯನ್ನ 5 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರ್ಲಿಕ್ಕೆ ನೇಮಕ ಮಾಡ್ತಾರೆ. ಅಂದ್ರೆ ಅವರವರ ಸ್ತೋಮತೆಗೆ ತಕ್ಕ ಹಾಗೆ ಅವರವರ ಎಷ್ಟು ಕೆಲಸ ಮಾಡಿದಾರೋ, ಯೇಸು ಸ್ವಾಮಿಗಾಗಿ ಎಷ್ಟು ದುಡಿದಿದ್ದಾರೋ ಆ ದುಡಿಮೆಗೆ ತಕ್ಕ ಹಾಗೆ ಈ ಭೂಲೋಕದಲ್ಲಿ ಅವರ ಅಧಿಕಾರಗಳನ್ನು ಕೊಡಲ್ಪಡ್ತಿದ್ದಾರೆ. ಶಿರಚ್ಛೇದನ ಮಾಡಲ್ಪಟ್ಟಿದ್ದಂಥವ್ರು ಇದ್ದಾರೆ, ಹತಸಾಕ್ಷಿಗಳಾಗಿದ್ದವರು ಇದ್ದಾರೆ. ಈಗ ತೋಮ ಎಂಬ ಭಕ್ತನಿದ್ದ ಯೇಸು ಸ್ವಾಮಿ ಶಿಷ್ಯ, ಆತನು ಯೇಸು ಸ್ವಾಮಿಗಾಗಿ ಹತಸಾಕ್ಷ್ಯ. ಯೇಸು ಸ್ವಾಮಿ ಶಿಷ್ಯರಲ್ಲಿ ಬಹಳಷ್ಟು ಮಂದಿ ಹತಸಾಕ್ಷಿಗಳಾಗಿದ್ದಾರೆ. ಯೇಸು ಸ್ವಾಮಿ ಸೇವೆ ಮಾಡುತ್ತಿರುವಾಗ ಜನರು ಕೊಂದು ಬಿಟ್ಟಿದ್ದಾರೆ. ಅಂತ ಹತಸಾಕ್ಷಿಗಳಾಗಿದ್ದವರು ಕಿರೀಟವನ್ನು ಧರಿಸಿಕೊಂಡು ಒಂದು ಸಿಂಹಾಸನವನ್ನು ಕುಳಿತುಕೊಂಡು ಒಂದು ದೇಶವನ್ನೇ ದೇವರು ಕೊಟ್ಟು ಬಿಡ್ತಾನೆ, ಯೇಸು ಸ್ವಾಮಿ ಕೊಟ್ಟು ಬಿಡ್ತಾನೆ. ಇಂಥ ದೇಶ ನೀನು ಆಳಪ್ಪ, ಇಂಥ ದೇಶಕ್ಕೆ ನೀನು ರಾಜನಾಗಿರು, ಇಂಥ ದೇಶಕ್ಕೆ ನೀನು ಅಧಿಪತಿ ಆಗಿರು, ಇಂಥ ದೇಶಕ್ಕೆ ನೀನು ಪ್ರಧಾನಮಂತ್ರಿ ಆಗಿರು ಅಂತ ಹೇಳಿ ಆ ರೀತಿ ಶಿರಚ್ಛೇದನ ಮಾಡಲ್ಪಟ್ಟಿದ್ದವರಿಗೆ ಒಂದು ಉನ್ನತ ಸ್ಥಾನ ಕೊಡ್ತಾರೆ, ದೊಡ್ಡ ಅಧಿಕಾರ ಸಿಗ್ತಾರೆ. ಸರಿ, ಶಿರಚ್ಛೇದನ ಮಾಡಲ್ಪಡದಿರುವಂತಹ ಸೇವಕರು ಎಷ್ಟೋ ಮಂದಿದ್ದಾರೆ. ಶಿರಚ್ಛೇದನ ಮಾಡಲ್ಪಟ್ಟಿಲ್ಲ, ಹತಸಾಕ್ಷಿಗಳಾಗಲಿಲ್ಲ, ಆದ್ರೆ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಏನು ಜೀವಮಾನದಲ್ಲಿ ಒಂದು ಸಭೆ ನಡೆಸಿರ್ಬೋದು, ಅಥವಾ ಒಂದು 10 ಸಭೆಗಳನ್ನು ನಡೆಸಿರ್ಬೋದು, ಅಥವಾ ಏನೋ ಒಂದು ಯೇಸು ಸ್ವಾಮಿ ಸೇವೆ ಮಾಡಿರ್ಬೋದು. ಅಂತವರನ್ನು ಕೂಡ ಆ ದಿನಗಳಲ್ಲಿ ತಳ್ಳಿ ಹಾಕೋದಿಲ್ಲ ಪ್ರೇರಿ. ಅವನು ಮಾಡಿದಂತ ಕೆಲಸಕ್ಕೆ ತಕ್ಕ ಹಾಗೆ ಒಂದು ತಾಲೂಕ ಕೊಡ್ಬೋದು. ಒಂದು ತಾಲೂಕದಲ್ಲಿ ಸುಮಾರು ಗ್ರಾಮಗಳಿರ್ತಾವೆ, ಹಳ್ಳಿಗಳಿರ್ತಾವೆ, ಕೆಲವು ಪಟ್ಟಣಗಳಿರ್ತಾವೆ. ಒಂದು ತಾಲೂಕನ್ನು ಕೊಟ್ಟು ಬಿಡಬಹುದು, ಈ ತಾಲೂಕಾಗೆ ನೀನು ಅಧಿಕಾರಿಯಾಗಿ. ಇನ್ನೊಬ್ಬ ವ್ಯಕ್ತಿ ಒಂದು ಜಿಲ್ಲಾನೇ ಕೊಡಬಹುದು, ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಕಷ್ಟಪಟ್ಟಿದ್ದವನಿಗೆ ಒಂದು ಜಿಲ್ಲಾನೇ ಕೊಡಬಹುದು. ಈಗ ನಮ್ಮ ಕಾರವಾರ ಜಿಲ್ಲಾ ಇದೆ. ಕಾರವಾರ ಜಿಲ್ಲೆಯಲ್ಲಿ 5-6 ಪಟ್ಟಣಗಳಿದ್ದಾವೆ, ದೊಡ್ಡ ದೊಡ್ಡ ಮಹಾನಗರಗಳಿದ್ದಾವೆ. ಸಣ್ಣ ಪುಟ್ಟ ನಗರಗಳು ಸುಮಾರು 50-60 ಪಟ್ಟಣಗಳು, ಸಣ್ಣ ಪುಟ್ಟ ನಗರಗಳಿದ್ದಾವೆ, ಗ್ರಾಮಗಳಿದ್ದಾವೆ. ಒಬ್ಬ ವ್ಯಕ್ತಿಯನ್ನು ಜಿಲ್ಲಾಗೆ ಅಧಿಕಾರಿಯನ್ನಾಗಿ ದೇವರು ಮಾಡಬಹುದು. ಈಗ ಯಾವ ರೀತಿ ಒಂದು ಪ್ರಭುತ್ವ ನಡೀತಾ ಇದೆ ಬೇರೆ, ಅದೇ ರೀತಿ ಯೇಸು ಸ್ವಾಮಿ 1000 ವರ್ಷಗಳು ಈ ಭೂಲೋಕವನ್ನು ಆಳುತ್ತಿರುವಾಗ ಇದೇ ರೀತಿ ನಡೀತದೆ ಬೇರೆ, ಭೂಲೋಕದ ಆಳ್ವಿಕೆ ನಡೀತದೆ. ಆದ್ರೆ ಆಳುವವರೆಲ್ಲರೂ ಕೂಡ ಯೇಸು ಸ್ವಾಮಿ ಭಕ್ತರಾಗಿರ್ತಾರೆ. ಯಾರ್ಯಾರು ಯೇಸು ಸ್ವಾಮಿ ಭಕ್ತರಾಗಿದ್ದಾರೋ ಅವರು ಮಾತ್ರ ಆಳ್ವಿಕೆ ನಡೆಸ್ತಾರೆ. ಅವರು ಮಾತ್ರ ಅಧಿಕಾರಿಗಳಾಗಿ, ರಾಜರಾಗಿ, ಮಂತ್ರಿಗಳಾಗಿ ಈ ಭೂಲೋಕವನ್ನು ಆಳುತ್ತಾರೆ ಬೇರೆ. ಅದಕ್ಕಾಗಿ ಅವರು ನೀತಿ ನ್ಯಾಯಗಳಿಂದ ಆಳುತ್ತಾರೆ. ಯೇಸು ಸ್ವಾಮಿ ಯೆರೂಸಲೇಮಿನಲ್ಲಿ ಚಕ್ರವರ್ತಿಯಾಗಿ ಕೂತ್ಕೊಂಡು ಇಡೀ ಎಲ್ಲ ಭೂಲೋಕದಲ್ಲಿದ್ದಂತ ಎಲ್ಲ ರಾಜರನ್ನ, ಅಧಿಪತಿಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಆಳುತ್ತಾ ಇರ್ತಾನೆ. ಇವರೆಲ್ಲರೂ ಕೂಡ ಯಾವ ಯಾವ ಏರಿಯಾ ಅವರಿಗೆ ಕೊಡಲ್ಪಟ್ಟಿದೆಯೋ ಆ ಏರಿಯಾದಲ್ಲಿ ನೀತಿ ನ್ಯಾಯಗಳಿಂದ ಆಳುತ್ತಾರೆ ಕ್ರಿಸ್ತರು. ಅದಕ್ಕಾಗಿ ಆ 1000 ವರ್ಷಗಳಲ್ಲಿ ಅವ್ರು ಯಾತಕ್ಕಾಗಿ ಮರಣ ಬರುದಿಲ್ಲ ಯೇಸು ಸ್ವಾಮಿ ಭಕ್ತರಿಗಂದ್ರೆ, ಅವರ ಈ ದೇಹ ಪುನರುದ್ಧಾನ ದೇಹ ಇರ್ತದೆ. ಆ ಪುನರುದ್ಧಾನ ದೇಹಕ್ಕೆ ಸಾವು ಇರುವುದಿಲ್ಲ, ಮರಣ ಬರುವುದಿಲ್ಲ. ಆ ಪುನರುದ್ಧಾನ ದೇಹ ಅದ್ಭುತವಾದಂತ ದೇಹ. ಯೇಸು ಸ್ವಾಮಿ 3ನೇ ದಿನ ಜೀವಂತವಾಗಿ ಎದ್ದು ಬಂದ ನಂತರ ಎಂತ ದೇಹ ಬಂದಿತ್ತು ಆ ದೇಹಗಳು, ಅಂತ ದೇಹಗಳು ಯೇಸು ಸ್ವಾಮಿ ನಂಬಿದವರಿಗೆ ಬರುತ್ತದೆ. ಮೊದಲನೇ ಪುನರುದ್ಧಾನದಲ್ಲಿ ಆ ದೇಹಗಳು ಸಿಗುತ್ತವೆ ಅಂತ ಹೇಳಿ ಈಗ ನಾವು ಓದಿಕೊಂಡಿದ್ದೇವೆ. ಮೊದಲನೇ ಪುನರುದ್ಧಾನ ಅಂದ್ರೆ ಯಾವುದು? ಯೇಸು ಸ್ವಾಮಿ ಭೂಮಿ ಮೇಲೆ ಬರುವಂತ ದಿನ, ಅದು ಮೊದಲನೇ ಪುನರುದ್ಧಾನ ದಿನ. ಭೂಲೋಕದಲ್ಲಿದ್ದಂತ ಭಕ್ತರೆಲ್ಲರೂ ಕೂಡ ಸಮಾಜ ಒಳಗಿಂದ ಎಬ್ಬಿಸಲ್ಪಡ್ತಾರೆ.
ಅವರಿಗೆ ಪುನರುದ್ಧಾನ ಶರೀರ ಸಿಗ್ತದೆ. ಆ ಶರೀರಕ್ಕೆ ಎಂತ ಶಕ್ತಿ ಇದಪ್ಪ ಅಂತ ಹೇಳಿದ್ರೆ, ಒಂದು ಕ್ಷಣದಲ್ಲಿ ನಾನು ಇಂಥ ಲೋಕದಲ್ಲಿ ಪ್ರತ್ಯಕ್ಷ ಆಗ್ಬೇಕಂತ ಅವನು ಬಯಸಿದ್ರೆ ಆ ಲೋಕದಲ್ಲಿ ಪ್ರತ್ಯಕ್ಷ ಆಗಿಬಿಡ್ತಾನೆ. ಇಲ್ಲಿ ಅದೃಶ್ಯ ಆಗ್ಬೇಕಂತ ಹೇಳಿ ಅವನು ಬಯಸಿದ್ರೆ ಅಲ್ಲಿ ಅದೃಶ್ಯ ಆಗ್ತಾನೆ. ಒಂದು ಕ್ಷಣದಲ್ಲೇ ಕೋಟಿಗಟ್ಟಲೆ ಮೈಲ್ ದೂರ ಹೋಗ್ತಾನೆ. ಯೇಸು ಸ್ವಾಮಿ ಕೂಡ ಭೂಲೋಕದಲ್ಲಿ ತನ್ನ ಜೀವನ ಯಾತ್ರೆ ಮುಗಿದ ನಂತರ ಸ್ವರ್ಗಲೋಕಕ್ಕೆ ಹೋಗುತ್ತಿರುವಾಗ ಆಕಾಶದಲ್ಲಿ ಹಾರಾಡುತ್ತಾ ಮೇಘಗಳ ಮೇಲೆ ಹೋಗಿದ್ದಾನೆ ಅಂತೇಳಿ ಬರೆಯಲ್ಪಟ್ಟಿದೆ. ಅಂತ ದೇಹಗಳು ಬೇರೆ ಈ ಪುನರುದ್ಧಾನ ದೇಹಗಳು. ಆದ್ದರಿಂದ 1000 ವರ್ಷಗಳ ತನಕ ಅವರು ಈ ಭೂಲೋಕವನ್ನ ಯೇಸು ಸ್ವಾಮಿ ಜೊತೆಯಲ್ಲಿ ಆಳುತ್ತಾರೆ. ಹಾಗಾದ್ರೆ ಕ್ರಿಸ್ತನ ಪ್ರಿಯರೇ, ಈ 1000 ವರ್ಷಗಳಲ್ಲಿ ಯಾವುದೇ ಮೋಸ, ಯಾವುದೇ ಅನ್ಯಾಯ, ಯಾವುದೇ ಪಾಪ, ಯಾವುದೇ ದ್ರೋಹಗಳು ಯಾಕೆ ಇರುವುದಿಲ್ಲ ಅಂತ ಹೇಳಿದ್ರು ಪ್ರಿಯರೇ, ಆ 1000 ವರ್ಷಗಳಲ್ಲಿ ಸೈತಾನನ್ನು ಬಂಧಿಸ್ತಾ ಇದ್ದೇವೆ. ಸೈತಾನನ್ನು ಬಂಧಿಸಿ ಪಾತಾಳ ಲೋಕದಲ್ಲಿ ಬಂಧಿಸಿಟ್ಟು ಬಿಡ್ತಾರೆ. 1000 ವರ್ಷಗಳ ತನಕ ಅವನಿಗೆ ಬಿಡುಗಡೆ ಆಗುವುದಿಲ್ಲ. ಓದ್ತೀರಾ? ಅದೇ ಪ್ರಕಟಣೆ ಪುಸ್ತಕದಲ್ಲಿ 20ನೇ ಅಧ್ಯಾಯದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 1ನೇ ವಚನದಿಂದ ಹೋದ್ರೆ, ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನೂ ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಕ್ರಿಸ್ತರಲ್ಲಿ 1000 ವರ್ಷಗಳ ತನಕ ಸೈತಾನನು ಬಂಧಿಸಲ್ಪಡ್ತಾನೆ. ಅಧೋಲೋಕದಲ್ಲಿ ಅವನ್ನ ಬಂಧಿಸಿಟ್ಟು ಬಿಡ್ತಾನೆ. ಆ ಕಾರಣದಿಂದ ಭೂಲೋಕದಲ್ಲಿ ಪಾಪ ಅನ್ನೋದಿರುವುದಿಲ್ಲ, ಅನ್ಯಾಯಗಳಿರುವುದಿಲ್ಲ, ಅಕ್ರಮಗಳಿರುವುದಿಲ್ಲ. ಇದಕ್ಕೆಲ್ಲ ಕಾರಣ ಅವನೇ, ಸೈತಾನ್ನೇ. ಈ ಭೂಲೋಕದಲ್ಲಿ ಆಗುತ್ತಿರುವಂತ ಅನ್ಯಾಯಗಳಿಗೆ, ಪಾಪಗಳಿಗೆ, ದುರ್ಮಾರ್ಗಗಳಿಗೆ, ಎಲ್ಲ ಹೊಲಸತನಕ್ಕೆಲ್ಲ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಸೈತಾನೆ. ಆದ್ದರಿಂದ ಈ ಸೈತಾನನ್ನ ಆ ದೇವದೂತರು ಬಂದು ಬಂಧಿಸಿ, ಸರಪಣಿಗಳಿಂದ ಬಂಧಿಸಿ ಅಧೋಲೋಕದಲ್ಲಿ, ಪಾತಾಳ ಲೋಕದಲ್ಲಿ ಅವನ್ನ ಹಾಕಿಬಿಡ್ತಾರೆ, ಮುಚ್ಚಿಬಿಡ್ತಾರೆ. ಅದಕ್ಕಾಗಿ ಆ 1000 ವರ್ಷಗಳ ತನಕ ಅವರ ಪಾತಾಳ ಲೋಕದಲ್ಲಿ ಇರುವುದರಿಂದ ಈ ಭೂಲೋಕದಲ್ಲಿ ಯಾವುದೇ ಪಾಪ ಅನ್ಯಾಯಗಳು ನಡೀತಾರೆ. ಎಲ್ಲರೂ ನ್ಯಾಯದಿಂದ, ಧರ್ಮದಿಂದ, ಎಲ್ಲರೂ ದೇವರ ಭಕ್ತಿಯಲ್ಲಿ ನಡೀತಾ ಇರ್ತಾರೆ. ಅಷ್ಟು ಮಾತ್ರವಲ್ಲದೆ ಯೇಸು ಸ್ವಾಮಿಯನ್ನು ನಂಬಿದ ಭಕ್ತರೆಲ್ಲರೂ ಕೂಡ ಪುನರುತ್ಥಾನ ದೇಹಗಳಲ್ಲಿ ಇರುವುದರಿಂದ ಆ ಪುನರುತ್ಥಾನ ದೇಹದಲ್ಲಿ ಪಾಪ ಇರುವುದಿಲ್ಲ, ಪಾಪ ಸ್ವಭಾವ ಇರುವುದಿಲ್ಲ. ಆದ್ದರಿಂದ ಅವರು ಪಾಪಕ್ಕೆ ಕೈ ಹಾಕುವುದೇ ಇಲ್ಲ. ಆ ರಾಜ್ಯ ನಡೆಸುವಂತ ರಾಜರೆಲ್ಲರೂ ಕೂಡ, ಅಧಿಕಾರಿಗಳೆಲ್ಲರೂ ಕೂಡ ಪುನರುತ್ಥಾನ ದೇಹದಲ್ಲಿ ಇರುವುದರಿಂದ ಅವರಿಗೆ ಪಾಪದ ಬಯಕೆ ಬರುವುದೇ ಇಲ್ಲ. ಅದೆಲ್ಲ ಈ ಲೋಕದಲ್ಲಿ ಬರ್ತದೆ. ಈಗಿನ ಕಾಲದಲ್ಲಿ ಇದೆ ಪಾಪ ಸ್ವಭಾವ. ಪುನರುತ್ಥಾನ ದೇಹಕ್ಕೆ ಆ ಪಾಪ ಸ್ವಭಾವ ಇರುತ್ತದೆ. ಆದ್ದರಿಂದ ನೀತಿ ನ್ಯಾಯಗಳು ತುಂಬಲ್ಪಡ್ತದೆ ಆ 1000 ವರ್ಷಗಳಲ್ಲಿ. ಇದೇ 11ನೇ ಅಧ್ಯಾಯ ಯೆಶಾಯ ಪುಸ್ತಕದಲ್ಲಿ 11ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಯಾವ ರೀತಿ ಇರ್ತದಪ್ಪ ಆ 1000 ವರ್ಷಗಳಲ್ಲಿ ಅಂತ ಹೇಳಿದ್ರೆ, ಸಿಂಹ ಮತ್ತು ಕುರಿ ಇವೆರಡು ಕೂಡಿ ಮಲಗ್ತಾವೆ. ಸಿಂಹ, ಪ್ರಾಯದ ಸಿಂಹ ಮತ್ತೊಂದು ಕುರಿಮರಿ ಎರಡು ಕೂಡ್ಕೊಂಡು ಮಲಗ್ತಾವಂತೆ. ಈ ರೀತಿ ಆ ದಿನಗಳಲ್ಲಿ ಅಂತ ಸ್ವಭಾವ ಉಳ್ಳ ಕ್ರೂರ ಮೃಗಗಳು ಕೂಡ ಸಾಧು ಸ್ವಭಾವದಿಂದ ಬದುಕುತ್ತಾರೆ. ಒಂದು ಹಾವಿನ ಬಳಿಯಲ್ಲಿ ಚಿಕ್ಕ ಮಗು ಕೂಡ ಆಟ ಆಡ್ತಾನೆ ಅಂತ ಬರೆಯಲ್ಪಟ್ಟಿದೆ ಆ 1000 ವರ್ಷಗಳಲ್ಲಿ. ಓದ್ತೀರಾ? ಯೆಶಾಯ ಪುಸ್ತಕದಲ್ಲಿ 11ನೇ ಅಧ್ಯಾಯದಲ್ಲಿ ಈ ವಿಷಯಗಳು ಬರೆಯಲ್ಪಟ್ಟಿದ್ದಾರೆ. ಯೆಶಾಯ ಪುಸ್ತಕ 11ನೇ ಅಧ್ಯಾಯ 4ನೇ ವಚನದಿಂದ ಓದಿ. 11ನೇ ಅಧ್ಯಾಯ 4ನೇ ವಚನ. ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವನು, ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವನು, ಲೋಕವನ್ನು ತನ್ನ ಬಾಯದಂಡದಿಂದ ದಂಡಿಸುವನು, ದುಷ್ಟರನ್ನು ತನ್ನ ಬಾಯಿ ಸುರುಸಿನಿಂದ ಕೊಳ್ಳುವನು. ಧರ್ಮವೇ ಅವನಿಗೆ ನಡುಕಟ್ಟು, ಪ್ರಾಮಾಣಿಕತೆ ಸೊಂಟಪಟ್ಟಿ. ತೋಳವು ಕುರಿಯ ಸಂಗಡ ವಾಸಿಸುವುದು, ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು. ಕರುವು ಪ್ರಾಯದ ಸಿಂಹ, ಪುಷ್ಪ ಪಶು ಒಟ್ಟಿಗಿರುವ ಇವುಗಳನ್ನು ಚಿಕ್ಕ ಮಗು ನಡೆಸುವುದು. ಹಸು ಕರಡಿಯು ಸಂಗಡ ಮೇಯುವವು. ಕ್ರಿಸ್ತನಲ್ಲಿ ಪ್ರಿಯರೇ, ಈ 1000 ವರ್ಷಗಳಲ್ಲಿ ಕ್ರೂರ ಮೃಗಗಳು ಕೂಡ ಯಾವುದೇ ಕೇಡು ಮಾಡುತ್ತಿಲ್ಲ. ಈ ರೀತಿ ಯಾರಿಗೂ ತೊಂದರೆ ಕೊಡುತ್ತಿಲ್ಲ. ಆ ರೀತಿ 1000 ವರ್ಷಗಳು ಯೇಸು ಸ್ವಾಮಿ ಭೂಲೋಕವನ್ನು ಆಳುತ್ತಾರೆ. ಆದಾಮನು ಮತ್ತು ಹವ್ವ ಏದೇನ ತೋಟದಲ್ಲಿದ್ದಾಗ ಯಾವ ರೀತಿ ಒಂದು ಪವಿತ್ರವಾದಂತ ಜೀವನ, ಪರಿಶುದ್ಧವಾದಂತ ಜೀವನ ನಡೆಸಿದ್ದಾರೋ ಆ ರೀತಿ ಎಲ್ಲರೂ ಕೂಡ ಈ 1000 ವರ್ಷಗಳು
ಪವಿತ್ರವಾಗಿ ಪರಿಶುದ್ಧವಾಗಿ ನಡೆಸುತ್ತಾನೆ. ನೀವು ನನ್ನ ಕೇಳಬಹುದು ಕ್ರೈಸ್ತರಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಬರೇ 1000 ವರ್ಷ ಅಷ್ಟೇ ಆಳುತ್ತಾನ ಭೂಲೋಕವನ್ನು. ಕೆಲವು ಸ್ಥಳಗಳನ್ನ ನಾವು ನೋಡಿದಾಗ ಯುಗಾಂತರಗಳಲ್ಲಿ ಕೂಡ ಯೇಸು ಸ್ವಾಮಿ ಆಳುತ್ತಾನೆ ಅಂತ ಬರೆಯಲ್ಪಟ್ಟಿದೆ. ಮತ್ತು ಯುಗಾಂತರಗಳು ಯೇಸು ಸ್ವಾಮಿ ಜಗತ್ತನ್ನೆಲ್ಲ ಆಳುತ್ತಿರುವಾಗ ಖಾಲಿ 1000 ವರ್ಷ ತನಕ ಯಾತಕ್ಕಾಗಿ ಭೂಲೋಕವನ್ನು ಆಳುತ್ತಾನೆ? ಏನಿದೆ ಅದರಲ್ಲಿ 1000 ವರ್ಷ ಭೂಲೋಕದಲ್ಲಿ ಆಳುವುದು ಯಾಕಪ್ಪ ಅಂತ ಹೇಳಿ ನೀವು ನನಗೆ ಕೇಳಬಹುದು ಪ್ರಿಯರೇ. ಅದಕ್ಕೂ ಕೂಡ ಒಂದು ಮರ್ಮ ಇದೆ ಪ್ರಿಯರೇ. 1000 ವರ್ಷಗಳ ತನಕ ಈ ಭೂಲೋಕವನ್ನು ಯಾತಕ್ಕಾಗಿ ಆಳುತ್ತಾನೆ ಅಂತ ಹೇಳಿದ್ರೆ ಪ್ರಿಯರೇ, ವಾಸ್ತವವಾಗಿ ಆದಾಮನು ಸುಮಾರು 100 ವರ್ಷಗಳ ಕಾಲ ಆ ಏದೆನ್ ತೋಟದಲ್ಲಿ ಆದಾಮ ಮತ್ತು ಹವ್ವ ಪಾಪಗೆಲ್ಲದಂತಹ ಜೀವನವನ್ನು ಜೀವಿಸಿದಾಗ ಈ ಭೂಲೋಕ ಎಂತ ಆನಂದದಲ್ಲಿ, ಎಂತ ಸಂತೋಷದಲ್ಲಿ, ಎಂತ ಸೌಂದರ್ಯದಲ್ಲಿತ್ತು ಆ ಗಳಿಗೆಯನ್ನ ಮತ್ತು ಈ 1000 ವರ್ಷದಲ್ಲಿ ಜನ ನೋಡುತ್ತಾರೆ. ಆದಾಮನು ಮತ್ತು ಹವ್ವ ದೇವರ ಪ್ರೀತಿಯನ್ನು ನೋಡಿ ಅಷ್ಟು ಸಂತೋಷಕರವಾದಂತಹ ದೇವರ ಆಶೀರ್ವಾದಗಳನ್ನು ಪಡ್ಕೊಂಡು, ಆದ್ರೆ ಸೈತಾನ ಬಳಿ ಸಿಕ್ಕಾಕೊಳ್ತಾರೆ. ಆದಾಮ ಮತ್ತು ಹವ್ವ 100 ವರ್ಷಗಳ ತನಕ ಆ ಏದೆನ್ ತೋಟದಲ್ಲಿ ಪವಿತ್ರವಾದಂತಹ ಜೀವನ ನಡೆಸಿದ್ರು, ದೇವರ ಪ್ರೀತಿಯನ್ನು ಕಂಡುಕೊಂಡಿದ್ರು, ಸುಂದರವಾದಂತಹ ಲೋಕವನ್ನು ಪರಿಪಾಲನೆ ಮಾಡಿದ್ರು 100 ವರ್ಷಗಳ ತನಕ. ಈ 100 ವರ್ಷಗಳಾದ ನಂತರ ಸೈತಾನನು ಬಂದವರನ್ನ ಮೋಸ ಮಾಡಿ ಪಾಪದಲ್ಲಿ ಬೀಳಿಸ್ತಾರೆ. ಅದು ಅಲ್ಲಿ ನಡೆದಿರುವಂತಹ ಘಟನೆ ಏದೆನ್ ತೋಟದಲ್ಲಿ. ಅದೇ ಪರಿಸ್ಥಿತಿ ಪ್ರಿಯರೇ, ಈ 1000 ವರ್ಷಗಳು ಯೇಸು ಸ್ವಾಮಿ ಭೂಲೋಕವನ್ನು ಆಳುತ್ತಿರುವಾಗ ಸುಂದರವಾದಂತ ಲೋಕವಾಗಿರ್ತದೆ, ಪಾಪವಿಲ್ಲದಂತ ಲೋಕ, ನೀತಿ ನ್ಯಾಯಗಳು ತುಂಬಿದಂತ ಲೋಕ ಆ 1000 ವರ್ಷಗಳಿರ್ತದೆ. ಈ 1000 ವರ್ಷಗಳಾದ ನಂತರ ಮತ್ತು ಸೈತಾನನು ಮತ್ತು ಬಿಚ್ಚಲ್ಪಡ್ತಾನೆ. ಆ ದಿನಗಳಲ್ಲಿ ಕೂಡ 100 ವರ್ಷಗಳ ಆದಾಮ ಮತ್ತು ಹವ್ವ ಏದೆನ್ ತೋಟದಲ್ಲಿ ಆ ಭೂಲೋಕವನ್ನು ಆಳುತ್ತಿರುವಾಗ 100 ವರ್ಷಗಳಾದ ನಂತರ ಯಾವ ರೀತಿ ಸೈತಾನನು ಬಂದು ಶೋಧಿಸಿದ್ದಾರೆ, ಅದೇ ರೀತಿ ಇಲ್ಲಿ ಯೇಸು ಕ್ರಿಸ್ತನು 1000 ವರ್ಷಗಳು ಭೂಲೋಕವನ್ನು ಆಳಿದ ನಂತರ ಮತ್ತು ಸೈತಾನ ಬರ್ತಾನೆ. 1000 ವರ್ಷಗಳಾದ ನಂತರ ಮತ್ತು ಅವನಿಗೆ ಬಿಡುಗಡೆ ಆಗ್ತದೆ. ಬಿಡುಗಡೆ ಆದ ನಂತರ ಮತ್ತು ಭೂಮಿ ಮೇಲೆ ಬಂದು ಅನೇಕರನ್ನು ಮತ್ತು ದಾರಿ ತಪ್ಪಿಸ್ತಾನೆ. ಯಾತಕ್ಕಾಗಿ ನಾನು ಇದನ್ನೆಲ್ಲ ಹೇಳುತ್ತಾ ಇದ್ದೇನೆಂದರೆ, ಆ ಏದೆನ್ ತೋಟದಲ್ಲಿ 100 ವರ್ಷಗಳ ಕಾಲ ಯಾವ ರೀತಿ ಇತ್ತು, ಆದಾಮ ಮತ್ತು ಅವಳ ಜೀವನ ಯಾವ ರೀತಿ ಇತ್ತು, ಎಂತ ಸೌಂದರ್ಯವಾಗಿತ್ತು, ಎಂತ ಪವಿತ್ರವಾಗಿತ್ತು. ಆ ಜೀವನ ಈ 1000 ವರ್ಷಗಳಲ್ಲಿ ಮತ್ತು ಭೂಲೋಕದಲ್ಲಿ ನಡೆದಿರುತ್ತದೆ. ಆದ್ರೆ ಈ ರೀತಿ ಸೈತಾನ ಬಿಚ್ಚಲ್ಪಟ್ಟಿದ್ರು ಕೂಡ, ಆ ಭೂಲೋಕದಲ್ಲಿದ್ದಂತ ಜನರನ್ನ ದಾರಿ ತಪ್ಪಿಸಿದ್ರು ಕೂಡ ಯೇಸು ಸ್ವಾಮಿ ಲಾಸ್ಟ್ಗೆ ಸೈತಾನನ್ನ ಬೆಂಕಿಯಲ್ಲಿ ಹಾಕ್ಬಿಡ್ತಾನೆ, ಸೈತಾನನ್ನ ನರಕದಲ್ಲಿ ಹಾಕ್ಬಿಡ್ತಾನೆ ಕ್ರಿಸ್ತನ ಪ್ರಿಯರೇ. ಆನಂತರ ಹೊಸ ಭೂಮಿ ಹೊಸ ಆಕಾಶ ಆಗ್ತದೆ. ಆನಂತರ ಯುಗಾಂತರಗಳಲ್ಲಿ ಕೂಡ ಯೇಸು ಸ್ವಾಮಿ ಜಗತ್ತನ್ನೆಲ್ಲ ಆಳುತ್ತಾನೆ. ಯಾತಕ್ಕಾಗಿ ಪ್ರಿಯರೇ ಈ ಆದಿತ್ಯವಾರದಲ್ಲಿ ನಾನು ಈ ಅಂಶವನ್ನು ತೆಗೆದುಕೊಂಡಿದ್ದಪ್ಪ ಅಂತ ಹೇಳಿದ್ರೆ, ನಾವು ಈ ಜೀವನ ಮುಗಿದ ನಂತರ ನಮಗೆ ಅದ್ಭುತವಾದಂತಹ ಜೀವನ ಇದೆ. ನಾವು ಕೂಡ ಆ 1000 ವರ್ಷಗಳು ಯೇಸು ಸ್ವಾಮಿ ನೋಡ್ತೇವೆ ಈ ಭೂಲೋಕದಲ್ಲಿ. ಈಗ ನಾವು ಟಿವಿಗಳಲ್ಲಿ ನೋಡ್ತೇವೆ, ನಮ್ಮ ಪ್ರಧಾನಮಂತ್ರಿಗಳಾಗಲಿ, ನಮ್ಮ ಮುಖ್ಯಮಂತ್ರಿಗಳಾಗಲಿ, ನಮ್ಮ ಪ್ರೆಸಿಡೆಂಟ್ಗಳಾಗಲಿ ಟಿವಿಗಳಲ್ಲಿ ಅನೌನ್ಸ್ಮೆಂಟ್ ಕೊಡ್ತಾ ಇರ್ತಾರೆ. ಅದೇ ರೀತಿ ಆ 1000 ವರ್ಷಗಳಲ್ಲಿ ಯೇಸು ಸ್ವಾಮಿ ಕೂಡ ಕಾಣಿಸ್ಕೊಳ್ತಾರೆ. ಎಲ್ಲ ದೇಶಗಳಲ್ಲಿ, ಎಲ್ಲ ಮನೆಗಳಲ್ಲಿ, ಟಿವಿಗಳಲ್ಲಿ ಆತನ ಒಂದು ಸಂದೇಶ. ಆ ದಿನಗಳಲ್ಲಿ ಯೇಸು ಸ್ವಾಮಿ ಸಂದೇಶ ಕೊಡ್ತಾನೆ, ಜನರು ಕೇಳಿಸ್ಕೊಳ್ತಾನೆ, ಎಲ್ಲರೂ ಮಾತಾಡಿಕೊಳ್ತಾರೆ. ನಾವು ಯೆರೂಸಲೇಮಿಗೆ ಹೋಗೋಣ, ಬನ್ನಿ ಅಲ್ಲಿ ದೇವರ ವಾಕ್ಯಗಳನ್ನು ಕೇಳಿಸ್ಕೊಳ್ಳೋಣ, ದೇವರ ಜ್ಞಾನವನ್ನು ನಾವು ತಿಳ್ಕೊಳ್ಳೋಣ ಅಂತ ಹೇಳಿ ಅನೇಕ ಪ್ರಪಂಚದ ಜನರೆಲ್ಲರೂ ಕೂಡ ಯೆರೂಸಲೇಮಿಗೆ ಹೋಗ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಈ ಯೆರೂಸಲೇಮ್ ಪ್ರಿಯರೇ, ದೇವರೇ ಯೇಸು ಸ್ವಾಮಿಯೇ ಈ ಮೆಲ್ಕಿಸೆದಕನ ರೂಪದಲ್ಲಿ ಬಂದು ಯೆರೂಸಲೇಮ್ ಪಟ್ಟಣವನ್ನು ಕಟ್ಟಿಸಿದ್ದಾನೆ. ಆ ಯೆರೂಸಲೇಮ್ ಪಟ್ಟಣವನ್ನ ದೇವರು ಆರಿಸಿಕೊಂಡಿದ್ದಾನೆ. ಮತ್ತು ಬೈಬಲ್ ಹೇಳುವುದೇನೆಂದ್ರೆ, ಯೆರೂಸಲೇಮ್ ಪಟ್ಟಣವು ಯಾವ ಸ್ಥಳದಲ್ಲಿ ಕಟ್ಟಲ್ಪಟ್ಟಿದೆಯೋ ಅದು ಭೂಲೋಕಕ್ಕೆಲ್ಲ ಸೆಂಟ್ರಲ್ ಪ್ಲೇಸ್ ಅಂತೆ. ಅದು ನಡಿಬೊಡ್ಡು ಸೆಂಟ್ರಲ್ ಪ್ಲೇಸ್ ಅಂತ ಯೆರೂಸಲೇಮ್ ಇರೋದು. ಈಗ ನಾವಿರೋದು ಸೆಂಟ್ರಲ್ ಪ್ಲೇಸ್ ಅಲ್ಲ, ನಾವು ನಿಂತಿದ್ದು ಇದು ಈ ಭೂಮಿಗೆ ಸೆಂಟ್ರಲ್ ಪ್ಲೇಸ್ ಅಲ್ಲ. ಯೆರೂಸಲೇಮ್ ಆ ಸೆಂಟ್ರಲ್ ಪ್ಲೇಸ್ ಅಂತೆ, ಮಧ್ಯಭಾಗ, ಭೂಮಧ್ಯ ಭಾಗ ಯೆರೂಸಲೇಮ್ ಇರೋದು. ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಅದರ ಪಕ್ಕದಲ್ಲಿ ಮಧ್ಯಧಾರ ಸಮುದ್ರವಿದೆ. ಮಧ್ಯಧಾರ ಸಮುದ್ರ ಅಂದ್ರೆ ಈ ಭೂಮಿಗೆ ಮಧ್ಯದಲ್ಲಿದೆ ಅಂತ ಅರ್ಥ. ಧಾರ ಅಂದ್ರೆ ಭೂಮಿ, ಮಧ್ಯ ಅಂದ್ರೆ ಸೆಂಟರ್. ಈ ಭೂಮಿಗೆ ಸೆಂಟರ್ ನಲ್ಲಿ ಇರೋದ್ರಿಂದ ಅದಕ್ಕೆ ಮಧ್ಯಧಾರ ಸಮುದ್ರ ಅಂತ ಹೆಸರು ಬಂದಿದೆ. ಧಾರ ಅಂದ್ರೆ ಭೂಮಿ, ಮಧ್ಯ ಅಂದ್ರೆ ಸೆಂಟರ್. ಈ ಭೂಮಿಗೆ ಸೆಂಟರ್ ನಲ್ಲಿದೆ ಆ ಸಮುದ್ರ, ಅದಕ್ಕಾಗಿ ಮಧ್ಯಧಾರ ಸಮುದ್ರ ಅಂತ ಹೆಸರು ಬಂದಿದೆ. ಅದರ ಪಕ್ಕದಲ್ಲಿ ಯೆರೂಸಲೇಮ್ ಇರುತ್ತೆ. ಆದ್ದರಿಂದ ಕ್ರೈಸ್ತರಲ್ಲಿ ಪ್ರಿಯರೇ, ಆ ಆದಿಸಂಭೂತನು ಯೇಸು ಕ್ರಿಸ್ತನ ರೂಪದಲ್ಲಿ ಬಂದು ಯೆರೂಸಲೇಮಿನಲ್ಲೇ ರಕ್ತ ಸುರಿಸಿದ.
ಜಗತ್ತಿನ ಪಾಪ ಪರಿಹಾರಕ್ಕಾಗಿ ಯೆರೂಸಲೇಮಿನಲ್ಲಿ ಆತನ ರಕ್ತ ಸುರಿಸಿದ್ದಾನೆ. ಸರಿ ಕ್ರಿಸ್ತನ ಪ್ರಿಯರೇ, ಈ 1,000 ವರ್ಷಗಳ ಆ ಪರಿಪಾಲನೆಯಲ್ಲಿ, ಯೇಸು ಕ್ರಿಸ್ತನ ಪರಿಪಾಲನೆಯಲ್ಲಿ ಏನೇನು ನಡೆಯಿತು ಅನ್ನುವಂಥದ್ದನ್ನ ಪೂರ್ತಿ ನಾನು ಹೇಳಲಿಕ್ಕಾಗುದಿಲ್ಲ. ಸ್ವಲ್ಪ ವಿಷಯಗಳನ್ನ ನಿಮಗೆ ತಿಳಿಸಿದ್ದೇನೆ ಪ್ರಿಯರೇ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಲಂಕಷವಾಗಿ ವಿವರವಾಗಿ ನಾನು ತಿಳಿಸುತ್ತೇನೆ. ನಾವು ಸಂತೋಷ ಪಡಬೇಕಾದ್ದೇನಪ್ಪ ಅಂತ ಹೇಳಿದ್ರೆ, ಈ ಭೂಲೋಕವನ್ನ ನಾವು ಕೆಲವು ಭಾಗಗಳಲ್ಲಿ ನಾವು ಆಳುತ್ತೇವೆ. ಅಂದ್ರೆ ಯೇಸು ಸ್ವಾಮಿಗೆ ಯಾರ್ಯಾರು ಸೇವೆ ಮಾಡ್ತಾರೆ, ಸ್ವಲ್ಪ ಆದ್ರೂ ಪರವಾಗಿಲ್ಲ, ನೀವು ಹೆಚ್ಚು ಸೇವೆ ಮಾಡ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಮಾಡಿದ್ರು ಕೂಡ ಅದಕ್ಕೆ ತಕ್ಕ ಫಲ ಸಿಗ್ತದೆ. ಈಗ 10 ತಲಾಂತಗಳನ್ನು ಸಂಪಾದನೆ ಮಾಡಿದವರಿಗೆ 10 ಪಟ್ಟಣಗಳನ್ನು ಕೊಟ್ಟಿದ್ದಾನೆ. 5 ತಲಾಂತಗಳನ್ನು ಸಂಪಾದನೆ ಮಾಡಿದವರಿಗೆ 5 ಪಟ್ಟಣಗಳನ್ನು ಕೊಟ್ಟಿದ್ದಾನೆ. ನೀವು ಇದನ್ನ ನೀವು 10 ಪಟ್ಟಣಗಳನ್ನು 4 ಅಂತಿಲ್ಲ, ಅವರಿಗೊಬ್ಬರಿಗೆ ನೀವು 5 ಪಟ್ಟಣಗಳನ್ನು 4 ಅಂತ ಇನ್ನೊಬ್ಬರಿಗೆ. ಅಂದ್ರೆ ಅವನವನ ದುಡಿಮೆಗೆ ತಕ್ಕ ಹಾಗೆ, ಅವನವನ ಪ್ರಯಾಸಕ್ಕೆ ತಕ್ಕ ಹಾಗೆ ಅವನಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆದ್ರೆ ಯೇಸು ಸ್ವಾಮಿ ನಂಬಿರುವಂತಹ ಪ್ರತಿಯೊಬ್ಬರಿಗೆ ಸ್ವಲ್ಪ ಭಾಗ ಕೊಡ್ತಾರೆ ಯೇಸು ಸ್ವಾಮಿ. ಹೋಗ್ತೀರಾ ಈ ಭಾಗವನ್ನ? ಲೂಕನ ಬರೆದಿರುವ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ ಯಾರಾದರೂ ಬರುವುದ್ರಿ? ಲೂಕನ ಬರೆದಿರುವ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ. ಲೋಕ 12:32 ಯಾರಾದರೂ ಬರೋದ್ರಿ? ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಚಿಕ್ಕ ಹಿಂಡೆ ಹೆದರಬೇಡ, ನಿಮಗೆ ರಾಜ್ಯವನ್ನು ಒದಗಿಸುವುದಕ್ಕಾಗಿ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಒಂದು ರಾಜ್ಯವನ್ನು ಕೊಡ್ತಾ ಇದ್ದಾನಂತೆ ಕ್ರೈಸ್ತರಲ್ಲಿ. ಒಂದು ರಾಜ್ಯನೇ ಕೊಡ್ತಾನೆ. ರಾಜ್ಯ ಅಂದ್ರೆ ಆ ರಾಜ್ಯದಲ್ಲಿ ಎಷ್ಟೋ ಪಟ್ಟಣಗಳಿರ್ತಾವೆ, ಎಷ್ಟೋ ಗ್ರಾಮಗಳಿರ್ತಾವೆ, ಎಷ್ಟೋ ನಗರಗಳಿರ್ತಾವೆ, ಎಷ್ಟೋ ಮಂದಿ ಜನರಿರ್ತಾರೆ. ಅಂತ ರಾಜ್ಯವನ್ನು ಇವರು ಕೊಡ್ತಾರೆ ಯೇಸು ಸ್ವಾಮಿ ನಂಬಿದವರಿಗೆ. ಹಾಗಾದ್ರೆ ಕ್ರಿಸ್ತನ ಪ್ರಿಯರೇ, ಅದಕ್ಕೆ ಪೇತ್ರ ಪತ್ರಿಕೆಗಳು ಬರೆಯಲ್ಪಟ್ಟಿದೆ, ನಾವು ಅರಸರು, ರಾಜರು, ಕ್ರಿಸ್ತನಿಗೆ ಯಾಜಕರು ಅಂತ ಹೇಳ್ಕೊಂಡು ಬರೆಯಲ್ಪಟ್ಟಿದೆ. ಕ್ರಿಸ್ತನಿಗೆ ಯಾಜಕರಾಗ್ತಾರೆ, ಅರಸರಾಗಿ ರಾಜರಾಗಿ ಆತನ ಜೊತೆಯಲ್ಲಿ ಪರಿಪಾಲನೆ ನಡೆಸ್ತಾರೆ ಅಂತೇಳಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಕ್ರಿಸ್ತನ ಪ್ರಿಯರೇ, ಆ ಯೇಸು ಸ್ವಾಮಿ ಬರುವಂತ ಆ ಕಾಲದಲ್ಲಿ ಭೂಲೋಕದ ಸ್ಥಿತಿ ಹೇಗಿರ್ತದಪ್ಪ ಅಂತ ಹೇಳಿದ್ರೆ, ಒಬ್ಬ ಚಕ್ರವರ್ತಿ ಆಳುತ್ತಾ ಇರ್ತಾನೆ ಭೂಲೋಕವನ್ನ, ಅವನೇ ಕ್ರಿಸ್ತ ವಿರೋಧಿ. ಈಗ ಒಂದೊಂದು ದೇಶಕ್ಕೆ ಒಬ್ಬೊಬ್ಬ ಅಧಿಪತಿ ಇದ್ದಾರೆ. ಕೆಲವು ದೇಶಗಳಿಗೆ ಪ್ರಧಾನಮಂತ್ರಿಗಳಿದ್ದಾರೆ, ಕೆಲವು ದೇಶಗಳಿಗೆ ರಾಷ್ಟ್ರಪತಿಗಳಿದ್ದಾರೆ, ಕೆಲವು ದೇಶಗಳಿಗೆ ರಾಜ ಅಂತಿದ್ದಾರೆ. ಈ ರೀತಿ ಒಂದೊಂದು ದೇಶಕ್ಕೆ ಒಬ್ಬೊಬ್ಬ ಅಧಿಪತಿ ಆಳುತ್ತಾ ಇದ್ದಾರೆ ಈಗಿನ ಕಾಲದಲ್ಲಿ. ಆದ್ರೆ ಯೇಸು ಸ್ವಾಮಿ 2ನೇ ಬಾರಿ ಭೂಮಿ ಮೇಲೆ ಬರುವಂತ ಆ ಕಾಲದಲ್ಲಿ ಇಡೀ ಈ ಭೂಲೋಕವನ್ನೆಲ್ಲ ಒಬ್ಬ ವ್ಯಕ್ತಿ ಆಳುತ್ತಾರೆ, ಒಬ್ಬ ಚಕ್ರವರ್ತಿ ಆಳುತ್ತಾ ಇರ್ತಾರೆ. ಅವನೇ ಕ್ರಿಸ್ತ ವಿರೋಧಿ ಅಂತ ಹೇಳಿ ಬೈಬಲ್ ಹೇಳ್ತದೆ. ಆದ್ರೆ ಅವನು ಯಾವ ರೀತಿ ಈ ಜಗತ್ತನ್ನು ಆಳುತ್ತಾರಪ್ಪ, ಈ ಭೂಲೋಕವನ್ನ ಆಳುತ್ತಾರಪ್ಪ ಅಂತ ಹೇಳಿದ್ರೆ, ಅನ್ಯಾಯದಿಂದ, ಅಕ್ರಮದಿಂದ ಆಳುತ್ತಾರೆ. ನೀತಿ ನ್ಯಾಯ ಇರುವುದಿಲ್ಲ. ವಿಗ್ರಹಾರಾಧನೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ತನ್ನದೇ ಆದಂತ ಒಂದು ವಿಗ್ರಹವನ್ನು ಮಾಡಿಸಿ, ನಾನೇ ದೇವರು, ನನ್ನನ್ನೇ ಪೂಜೆ ಮಾಡ್ರಿ ಅಂತ ಹೇಳಿ ತನ್ನ ವಿಗ್ರಹಕ್ಕೆ ಪ್ರಾಣ ಕೊಡುವಂತ ಶಕ್ತಿ ಕೂಡ ಒಬ್ಬ ಪ್ರವಾದಿ ಬಂದು ಪ್ರಾಣ ಕೊಡುತ್ತಾರೆ. ಆ ಕ್ರಿಸ್ತ ವಿರೋಧಿ ಬಲಿಯಲ್ಲಿ ಒಬ್ಬ ಪ್ರವಾದಿ ಇರ್ತಾನೆ, ಸುಳ್ಳು ಪ್ರವಾದಿ. ಅವನಿಗೆ ಎಷ್ಟು ಶಕ್ತಿ ಇರ್ತದಪ್ಪ ಅಂತ ಹೇಳಿದ್ರೆ, ಒಂದು ವಿಗ್ರಹಕ್ಕೆ ಕೂಡ ಪ್ರಾಣ ಕೊಡುವಂತ ಶಕ್ತಿ ಅವನ ಬಲಿಯಲ್ಲಿ ಇರ್ತದೆ. ಆದ್ರಿಂದ ಜನ ನಂಬುತ್ತಾರೆ, ನಿಜವಾದ ಪ್ರವಕ್ತ, ನಿಜವಾದ ಪ್ರವಾದಿ ಅಂತೇಳಿ ನಂಬುತ್ತಾರೆ. ಅಂತ ಸುಳ್ಳು ಪ್ರವಾದಿ ಅವನು. ಆದ್ರೆ ಆ ಚಕ್ರವರ್ತಿ ಆ ಸುಳ್ಳು ಪ್ರವಾದಿಯನ್ನ ತನ್ನ ಬಲಿಯಲ್ಲಿ ಇಟ್ಕೊಂಡು ಈ ಜಗತ್ತನ್ನೆಲ್ಲ, ಈ ಭೂಲೋಕವನ್ನೆಲ್ಲ ಅನ್ಯಾಯದಿಂದ, ಅಕ್ರಮದಿಂದ ಆಳುತ್ತಾನೆ. ಒಬ್ಬ ವ್ಯಕ್ತಿ ಯಾವ ರೀತಿ ಈ ಭೂಲೋಕದಲ್ಲಿದ್ದಂತ ಮನುಷ್ಯನು ಯಾವ ರೀತಿ ಪ್ರಪಂಚನ ಆ ರೀತಿ ಹತೋಟಿಗೆ ತೆಗೆದುಕೊಳ್ತಾರಪ್ಪ ಅಂತ ಹೇಳಿದ್ರೆ, ಈ ಲೋಕಾಧಿಕಾರಿಯಾಗಿರುವಂತ ಸೈತಾನು ಅವನಿಗೆ ಅಧಿಕಾರ ಕೊಡ್ತಾನೆ. ಈ ಲೋಕವನ್ನು ಈಗ ಆಳುತ್ತಾ ಇರೋದು ಸೈತಾನ ಪ್ರೇರೆ. ಈ ಭೂಲೋಕವನ್ನು ಈಗ ಆಳುತ್ತಾ ಇರೋದು ಸೈತಾನ. ಅಂದ್ರೆ ಎಲ್ಲರನ್ನು ಆಳುತ್ತಾ ಇಲ್ಲ. ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಟ್ಟಿದ್ದವ್ರ ಮೇಲೆ ಅವನಿಗೆ ಅಧಿಕಾರ ಇಲ್ಲ. ಯಾರು ಲೋಕಾನುಸಾರವಾದಂತ ಜೀವನವನ್ನು ಜೀವಿಸ್ತಾ ಇದ್ದಾರೋ ಅಂತವ್ರ ಮೇಲೆ ಅವನ ಅಧಿಕಾರಿಯಾಗಿದ್ದಾನೆ. ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ, ಆ ಕ್ರಿಸ್ತ ವಿರೋಧಿಗೆ ಆ ಶಕ್ತಿ ಕೊಟ್ಟು ಬಿಡ್ತಾನೆ, ಈ ಲೋಕವನ್ನು ಆಳುವಂತ ಅಧಿಕಾರ ಕೊಟ್ಟು ಬಿಡ್ತಾನೆ. ಆದ್ದರಿಂದ ಆ ಕ್ರಿಸ್ತ ವಿರೋಧಿ ಈ ಭೂಲೋಕವನ್ನೆಲ್ಲ ಆಳುತ್ತಾನೆ, ಅನ್ಯಾಯಗಳಿಂದ, ಅಕ್ರಮಗಳಿಂದ ಅವನು ಆಳುತ್ತಾನೆ. ಆ ಸಮಯದಲ್ಲಿ ಅವನು 42 ತಿಂಗಳು ಆಳುತ್ತಾನೆ. 42 ತಿಂಗಳು ಆಳಿದ ನಂತರ ಆ ಯೆರೂಸಲೇಮಿನಲ್ಲಿ ಹೋಗಿ, ನಾನೇ ದೇವರು, ನನ್ನನ್ನು ಆರಾಧನೆ ಮಾಡ್ರಿ ಅಂತ ಹೇಳಿ ಆ ದೇವಾಲಯದಲ್ಲಿ ಕುಳಿತುಕೊಳ್ತಾನೆ. ಅವಾಗ ಯೆಹೂದ್ಯರು
ಈ ಯೇಸು ಸ್ವಾಮಿ ನಂಬಿದಂತ ಭಕ್ತರೆಲ್ಲರೂ ಕೂಡ ಅವನನ್ನು ತಳ್ಳಿ ಹಾಕ್ತಾರೆ. ಇವನು ನಿಜವಾದ ಯೇಸು ಸ್ವಾಮಿ ಅಲ್ಲ, ಮೆಸ್ಸಿ ಅಲ್ಲ ಅಂತ ಹೇಳಿ ಅವನಿಗೆ ವಿರೋಧವಾಗಿ ತಿರುಗಿ ಬಿಡ್ತಾರೆ. ಆ ಸಮಯದಲ್ಲಿ ಬರ್ತಾನೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ಎರಡನೇ ಬಾರಿ ಭೂಲೋಕಕ್ಕೆ ಬರುವಂತ ಕರೆಕ್ಟಾಗಿಂತ ಒಂದು ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ಕ್ರಿಸ್ತ ವಿರೋಧಿ ಯೆರೂಸಲೇಮಿಗೆ ಹೋಗಿ ನಾನೇ ದೇವರು, ನನ್ನನ್ನು ಆರಾಧನೆ ಮಾಡ್ರಿ ಅಂತ ಹೇಳಿ ಯೆರೂಸಲೇಮ್ ದೇವಾಲಯದಲ್ಲಿ ಕುಳಿತುಕೊಳ್ತಾನೆ. ಅದೇ ಗಳಿಗೆ ಯೇಸು ಸ್ವಾಮಿ ಸ್ವರ್ಗಲೋಕದಿಂದ ಇಳಿದು ಬರ್ತಾರೆ, ಎರಡನೇ ಬಾರಿ ಭೂಮಿ ಮೇಲೆ ಬರುತ್ತೆ. ಇದು ಒಳ್ಳೆ ಒಂದು ಸೂಚನೆ, ಬೈಬಲ್ ಇರುವಂತ ಒಂದು ಸೂಚನೆ. ಅದಕ್ಕೆ ಮುಂಚೆ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಇವನು ಪ್ರಪಂಚವನ್ನೆಲ್ಲ ತನ್ನ ಹತೋಟಿ ತಕ್ಕೊಳ್ಳುವುದಕ್ಕಾಗಿ ಅನೇಕ ಯುದ್ಧಗಳು ನಡೀತಾರೆ. ಆ ಯುದ್ಧಗಳಲ್ಲಿ ಇರುವಂತ ರಾಜರೆಲ್ಲರೂ ಕೂಡ ಈ ಕ್ರಿಸ್ತ ವಿರೋಧಿಗೆ ಅಧಿಕಾರ ಒಪ್ಪಿಸಿಬಿಡ್ತಾರೆ. ನೀನು ಆಳಪ್ಪ, ಈ ಭೂಲೋಕವನ್ನ ನೀನು ಚಕ್ರವರ್ತಿಯನ್ನಾಗಿ ಆಳು, ನಾವು ನಿಮ್ಮ ಕೈ ಕೆಳಗಿರ್ತೀವಿ ಅಂತ ಹೇಳಿ 10 ಮಂದಿ ರಾಜರು ಅವನಿಗೆ ಅಧಿಕಾರ ಕೊಡುತ್ತಾರೆ, ಆ ಕ್ರಿಸ್ತ ವಿರೋಧಿ. ಆದ್ದರಿಂದ ಅವನ ಅಧಿಕಾರಕ್ಕೆ ಬಂದ ನಂತರ ಈ ಭೂಲೋಕವನ್ನೆಲ್ಲ ತನ್ನ ಇಷ್ಟ ಬಂದ ಹಾಗೆ ನಡೆಸ್ತಾನೆ. ಯೇಸು ಸ್ವಾಮಿ ನಂಬಿದವರು ತುಂಬಾ ತೊಂದರೆ ಕೊಡ್ತಾರೆ, ಕಷ್ಟ ಕೊಡ್ತಾರೆ. ಆ ದಿನಗಳಲ್ಲಿಯೇ ಕ್ರೈಸ್ತರಿಗೆ ಮಹಾಶ್ರಮಗಳು ಉಂಟಾಗುವುದು. ಯೇಸು ಸ್ವಾಮಿ ಬೇಡುತ್ತಾರೆ, ಅಯ್ಯೋ ದೇವರೇ ನಮ್ಮನ್ನು ಕಾಪಾಡಪ್ಪ, ನಮ್ಮನ್ನು ಕಾಪಾಡಪ್ಪ ಅಂತೇಳಿ ಯೇಸು ಸ್ವಾಮಿ ಬೇಡುತ್ತಾರೆ ಕ್ರೈಸ್ತರೆಲ್ಲರೂ ಕೂಡ. ಆ ಸಮಯದಲ್ಲಿ ಯೇಸು ಸ್ವಾಮಿ ಸ್ವರ್ಗಲೋಕದಿಂದ ಇಳಿದು ಬರ್ತಿದ್ರೆ, ಬರ್ತಾ ಬರ್ತಾ ಆ ಪರದೇಶದಲ್ಲಿದ್ದಂತ ಆ ಕೋಟಾನುಕೋಟಿ ಭಕ್ತರ ಆತ್ಮಗಳನ್ನು ಕರ್ಕೊಂಡ್ ಬರ್ತಾನೆ. ಆ ಸಮಯದಲ್ಲೇ ಮೊದಲನೇ ಪುನರುದ್ಧಾನ ಆಗುತ್ತೆ. ಆ ಸಮಯದಲ್ಲೇ ಪುನರುದ್ಧಾನ ದೇಹಗಳು ನಮಗೆಲ್ಲರಿಗೂ ಸಿಗುತ್ತೇವೆ. ಆ ದೇಹಗಳೊಂದಿಗೆ ನಾವು ಯುಗಾಂತರಗಳು ಕೂಡ ಯೇಸು ಸ್ವಾಮಿಯೊಂದಿಗೆ ಇರ್ತೇವೆ. 1000 ವರ್ಷ ಮಾತ್ರ ಇದೇ ಭೂಮಿ ಮೇಲೆ ಇರ್ತೇವೆ. 1000 ವರ್ಷಗಳಾದ ನಂತರ ನಮ್ಮನ್ನ ನಾವು ಹೊಸ ಭೂಮಿ, ಹೊಸ ಆಕಾಶ ಆಗ್ತದೆ. ನಾವು ಪರಲೋಕಕ್ಕೆ ಹೋಗಿ ಅಲ್ಲಿ ಯುಗಾಂತರಗಳು ಅಲ್ಲಿ ವಾಸ ಮಾಡ್ತೇವೆ. ಸರಿ ಪ್ರಿಯರೇ, ಈ ಆದಿತ್ಯವಾರದಲ್ಲಿ ನಾವು ಯಾತಕ್ಕಾಗಿ ಈ ವಾಕ್ಯ ಭಾಗವನ್ನು ತೆಗೆದುಕೊಂಡು ಅಂತ ಹೇಳಿದ್ರೆ, ಎಷ್ಟೋ ಡಿನಾಮಿನೇಷನ್ಗಳಲ್ಲಿ ಈ 1000 ವರ್ಷಗಳ ಪರಿಪಾಲನೆ ನಂಬುವುದಿಲ್ಲ. ಯೇಸು ಸ್ವಾಮಿ ಭೂಮಿ ಮೇಲೆ ಬರ್ತಾನೆ, ಈ ಭೂಲೋಕವನ್ನ 1000 ವರ್ಷಗಳ ತನಕ ಪರಿಪಾಲನೆ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಮಂದಿ ಕ್ರೈಸ್ತರು ನಂಬುವುದಿಲ್ಲ. ಆದ್ರೆ ನಾನು ನಂಬ್ತಾ ಇದ್ದೆ, ಯೇಸು ಸ್ವಾಮಿ ಇದೇ ಭೂಮಿಯನ್ನ 1000 ವರ್ಷಗಳ ತನಕ ಪರಿಪಾಲನೆ ಮಾಡುತ್ತಾನೆ. ಯೆರೂಸಲೇಮಿನಲ್ಲಿ ಕುಳಿತುಕೊಂಡು ಚಕ್ರವರ್ತಿಯಾಗಿ ಪರಿಪಾಲನೆ ಮಾಡ್ತಾನೆ. ಭೂಲೋಕದಲ್ಲಿ ಯಾರ್ಯಾರು ಯೇಸು ಸ್ವಾಮಿ ಸೇವೆ ಮಾಡಿದಾರೋ ಅವರೆಲ್ಲರೂ ಕೂಡ ಅಧಿಪತಿಗಳಾಗಿ, ಅವರು ಅಧಿಕಾರಿಗಳಾಗಿ, ರಾಜರಾಗಿ, ಉಪರಾಜರಾಗಿ, ಯೇಸು ಸ್ವಾಮಿ ಕೈ ಕೆಳಗೆ ಸಾಮಂತ ರಾಜರಾಗಿ ಈ ಭೂಲೋಕವನ್ನು ಯೇಸು ಸ್ವಾಮಿ ಜೊತೆಲಿ ಆಳುತ್ತಾರೆ. ಆ ನಂತರ ಈಗ ಯೇಸು ಮತ್ತು ಸೈತಾನ ಬೆಳೆದುಕೊಂಡು ಇದು ಮತ್ತು ಇನ್ನೊಂದು ಸಂದೇಶದಲ್ಲಿ ಉಳಿದಿರುವಂತ ಭಾಗವನ್ನು ಹೇಳುತ್ತದೆ ಪ್ರಿಯರೇ. ಇದೊಂದೇ ಸಂದೇಶದಲ್ಲಿ ಅದೆಲ್ಲ ಮುಗಿಸ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಕ್ರಿಸ್ತನ ಪ್ರಿಯರೇ, ಎಷ್ಟು ಮಾತ್ರ ಕೂಡ ನಮ್ಮ ಜೀವಮಾನದಲ್ಲಿ ಯೇಸು ಸ್ವಾಮಿಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ಲಿಕ್ಕೆ ನಾವು ಅವಕಾಶ ಕೊಡ್ಲೇಬಾರ್ದು. ಸೈತಾನ ಶೋಧಿಸ್ತಾನೆ ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ, ಈ ಕ್ರಿಸ್ತನ ಮಾರ್ಗದಿಂದ ನಮ್ಮನ್ನು ಬೇರೆ ಕಡೆಗೆ ಒಯ್ಯಲಿಕ್ಕೆ ಸೈತಾನ ಪ್ರಯತ್ನ ಮಾಡ್ತಾನೆ. ಆದ್ರೆ ಎಷ್ಟು ಮಾತ್ರ ಕೂಡ ನಾವು ಅವನಿಗೆ ಅವಕಾಶ ಕೊಡಬಾರ್ದು. ಅಂತ ಶೋಧನೆ ಬಂದಾಗೆಲ್ಲ ನಾವು ದೇವರನ್ನ ಬೇಡಬೇಕಾಗ್ತದೆ. ಯೇಸು ಸ್ವಾಮಿ ಖುದ್ದಾಗಿ ಹೇಳಿದ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಅಂತ ಹೇಳಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ್ದಾರೆ. ಈ ಶೋಧನೆಗಳು ಯಾತಕ್ಕಾಗಿ ಸೈತಾನ ತಾಡ್ತಾನಪ್ಪ ಅಂತ ಹೇಳಿದ್ರೆ, ನಮ್ಮನ್ನು ಯಾತಕ್ಕಾಗಿ ದಾರಿ ತಪ್ಪಿಸ್ತಾನಂತ ಹೇಳಿದ್ರೆ, ನಾವು ಆ ಪರಲೋಕಕ್ಕೆ ಹೋಗಬಾರದು ಅನ್ನುವುದೇ ಸೈತಾನ ಉದ್ದೇಶ. ನಾವು ಆ ಕ್ರಿಸ್ತನೊಂದಿಗೆ ರಾಜರಾಗಿ, ಸಾಮಂತ ರಾಜರಾಗಿ, ಅಧಿಕಾರಿಗಳಾಗಿ ನಾವು ರಾಜ್ಯ ಪರಿಪಾಲನೆ ಮಾಡಬಾರದು ಅನ್ನುವಂಥದ್ದು ಸೈತಾನ ಉದ್ದೇಶ. ಆದ್ದರಿಂದ ಪ್ರಿಯರಾದ ಅವನು ಈ ಮನುಷ್ಯರನ್ನ, ಯೇಸು ಸ್ವಾಮಿ ನಂಬಿದಂತ ಭಕ್ತರನ್ನ, ವಿಶ್ವಾಸಿಗಳನ್ನ ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ವಾರ ಚರ್ಚಿಗೆ ಬರ್ತಾ ಹೋಗ್ತಾ ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಾ, ಯೇಸು ಸ್ವಾಮಿ ಸಿರಿಯರ ಅರ್ಥದಲ್ಲಿ ನಾವು ಪಾಲುಗಾರರಾಗುತ್ತಾ ನಾವು ದೇವರನ್ನು ಆರಾಧಿಸುತ್ತಾ ಇದ್ರೆ ನಮ್ಗೆ ಆಧ್ಯಾತ್ಮಿಕವಾದ ಬಲ ಸಿಗ್ತದೆ, ಪವಿತ್ರಾತ್ಮನ ಬಲ ಸಿಗ್ತದೆ. ಆ ಬಲದಿಂದ ನಾವು ಸೈತಾನ ಶೋಧನೆಗಳನ್ನು ಜಯಿಸಿಕೊಳ್ಳಿಕ್ಕೆ ಆಗ್ತದೆ. ನಾವು ಸರಿಯಾಗಿ ಚರ್ಚಿಗೆ ಬರಲಿಲ್ಲ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಿಲ್ಲ, ಯೇಸು ಸ್ವಾಮಿ ಶರೀರದಲ್ಲಿ ರಕ್ತದಲ್ಲಿ ಪಾಲುಗಾರರಾಗಲಿಲ್ಲ ಅಂದ್ರೆ ಆಧ್ಯಾತ್ಮಿಕವಾದಂತ ಬಲ ಸಿಗುದಿಲ್ಲ ನಮಗೆ. ಯಾವಾಗ ಆಧ್ಯಾತ್ಮಿಕವಾದ ಬಲ ಸಿಗುದಿಲ್ಲ, ಸೈತಾನ ಹೋರಾಡ್ಲಿಕ್ಕೆ ಆಗುದಿಲ್ಲ, ಪಾಪದಿಂದ ಹೋರಾಡ್ಲಿಕ್ಕೆ ಆಗುದಿಲ್ಲ. ಅಂತ ಸಮಯದಲ್ಲಿ ನಾವು ದಾರಿ ತಪ್ಪಿಬಿಡ್ತೇವೆ. ಒಂದು ಬಾರಿ ದಾರಿ ತಪ್ಪಿಬಿಟ್ಟುಕೊಳ್ಳೆ ಸೈತಾನ ನಮ್ಮನ್ನ ಮತ್ತು ತನ್ನ ಹತೋಟಿಯಲ್ಲಿ ತಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ದರಿಂದ ಕ್ರಿಸ್ತನ ಪ್ರಿಯರೇ, ದೇವರು ತನ್ನ ಕೃಪೆಯಿಂದ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ನಮಗೆ ಪಾಪ ಪರಿಹಾರ ಮಾಡಿದ್ದಾನೆ, ದೇವರ ರಾಜ್ಯಕ್ಕೆ ಭಾಗ್ಯಸ್ಥರನ್ನಾಗಿ ಮಾಡಿದ್ದಾನೆ. ಆದ್ದರಿಂದ ಈ ಭೂಲೋಕದಲ್ಲಿ ಇರುವವರೆಗೂ ಕೊಡ್ತೀರಿ ನಾವು ಭಕ್ತಿಯಿಂದ ಆತನ ಮಾರ್ಗದಲ್ಲಿ ನಡೆಯೋಣ. ನಮ್ಮ ಸಮಯ ಬಂದಾಗ ನಾವು ಕ್ರಿಸ್ತನೊಂದಿಗೆ ಆ 1000 ವರ್ಷಗಳಲ್ಲಿ ಆತನಿಂದ ನಾವು ಜೀವಿಸೋಣ.
ಆ ರೀತಿ ಮಾಡಲಿಕ್ಕೆ ದೇವರು ನಮಗೆಲ್ಲರಿಗೂ ತನ್ನ ಕೃಪೆಯನ್ನು ಪ್ರಸಾದಿಸಲಿ. ದೇವರ ಮಾತುಗಳನ್ನು ಆಶೀರ್ವದಿಸಲಿ.